ಕಂಗ್ರ್ಯಾಚುಲೇಷನ್ಸ್. ಮತ್ತೆ 2,000 ಲೋನ್ ಕೊಡಿ ನಂಗೆ. ಸರ್ಪ್ರೈಸ್ ಎಲ್ಲ ಹಾಳಾಗೋಯ್ತಲ್ಲ ಗಾಯ್ಸ್. ಹೆಂಗಿದೆ ಜಾಗ? ನಾನು 1,000 ರೂಪಾಯಿ ಹಾಕ್ತೀನಿ, ನಿಮಗೆ ಒಂದು 50% ಡೌಟ್ ಬಂದಿದ್ದು. ಇಷ್ಟು ಸರ್ಪ್ರೈಸ್ ಜೊತೆಗೆ ಹೋಗ್ತಾ ಇದೀವಿ. ಬ್ಲಾಗ್ ನೋಡ್ರೆ ಮಾವಾಗರ್ ಬೈಕೊಂಡಿರ್ತಾರೆ, ಹಬ್ಬ ನನ್ನ ಮಗ ಇವನು. ಅವರ ತಂಗಿ ಹೆಂಗ್ ತಿಂತಾರೆ. ಮತ್ತೆ ಜ್ಯುವೆಲರಿ ಕಲೆಕ್ಷನ್ ನಿಮ್ಗೆ ತೋರಿಸ್ಬೇಕು. Okay, let's go. What is up, Bob? Hi, so welcome back to my new vlog, guys. ಇವತ್ತಿನ ವ್ಲಾಗ್ ಜಿಮ್ಮಿಗೆ ಬಂದು ಸ್ಟಾರ್ಟ್ ಮಾಡಿದೀವಿ. ಇನ್ನು ಜಿಮ್ಮಿಗೆ ಹೋಗಿಲ್ಲ, ಕಾರಲ್ಲೇ ಕೂತಿದ್ವಿ. ಟೈಮ್ ಬಂದು 11 ಗಂಟೆ. ಇಷ್ಟೊತ್ತಿಗೆ ಜಿಮ್ ಮುಗಿಸ್ಬೇಕಿತ್ತು, ಬಟ್ ಸ್ವಲ್ಪ ಲೇಟ್ ಆಯ್ತು. ಲೇಟಾಗಿ ಮಲಗಿದ್ವಿ, ಅದಕ್ಕೆ ಲೇಟಾಗಿ ಎದ್ದಿದ್ದೀವಿ ಗಾಯ್ಸ್. ಈಗ ನನಗೆ ಮತ್ತೆ ಶಶಾಂಕಗೆ ಹಸುವಾಗ್ತಿದೆ. ಹಸುಗೋಸ್ಕರ ನಾವು ಏನ್ ತಿನ್ನೋದು ಅಂತ ಓಡಾಡ್ತಾ ಇದೀವಿ. ಏನ್ ತಿನ್ನೋದು ಅಂತ ಗೊತ್ತಾಗ್ತಿಲ್ಲ. ಅಲ್ಲೊಂದು ಕಾಫಿ ಅಂಗಡಿ ಇತ್ತು, ಕಾಫಿ ಅಂಗಡಿಗೆ ಹೋದ್ವಿ. ಕಾಫಿ ಎಷ್ಟೊತ್ತ ಕೇಳಿದ್ವಿ, ಕಾಫಿ ಪ್ರೈಸು ಕೇಳಿದ್ವಿ. ಪ್ರೈಸಿಂದ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಕಾಫಿ ಬೇಡ ಯಾರೋ ತಿನ್ನೋಣ ಅಂತ ಅನಿಸ್ತು. ನಮ್ಮ ಶಶಾಂಕ್ ಇಡ್ಲಿ ತಿನ್ಬೇಕಂತೆ. ಇಡ್ಲಿ ತಿನ್ಬೇಕು ಅಂತ ಡಿಸೈಡ್ ಮಾಡಿದ್ದಾನೆ. ಅಂದಮೇಲೆ ಇಡ್ಲಿ ತಿನ್ಲೇಬೇಕು. ಅವನು ಫಿಕ್ಸ್ ಆಗ್ಬಿಟ್ಟಿದ್ದಾನೆ. ನಾನು ಬೇರೆ ಹೋಟೆಲ್ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅವ್ನು ಅಲ್ಲಿ ಬೇಡ ಅಂತಿದ್ದಾನೆ. ಬಟ್ ಅವನು ಇಡ್ಲಿಗೆ ಫಿಕ್ಸ್ ಆಗಿದ್ದಾನೆ ಅಂತ ನನಗೆ ಇವಾಗ ಅರ್ಥ ಆಗ್ತದೆ. ಬೇರೆ ನಾನು ಏನೇ ಸಜೆಸ್ಟ್ ಮಾಡಿದ್ರು ಅವ್ನು ತಿನ್ನಲ್ಲ ಅನ್ನೋದು ನಂಗೆ ಗೊತ್ತಾಗ್ತದೆ. ಸೊ ನಾವೀಗ ನಮ್ಮ ಟ್ರೈನರ್ ಕಾಯ್ತಾ ಇದೀವಿ. ನಮ್ಮ ಟ್ರೈನರ್ ಬರ್ತಾ ಇದ್ದಾರೆ, ಗಾಡಿ ಎತ್ಕೊಂಡು ಬರ್ತಾ ಇದ್ದಾರಂತೆ. ಅವ್ರಿಗೆ ಬಂದ ತಕ್ಷಣ ಕಾರಲ್ಲಿ ಕೂರ್ಸ್ಕೊಂಡು ಅವ್ರಿಗೇನೋ ತಿನ್ನಕ್ಕೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೀವಿ. ಆಮೇಲೆ ಅಲ್ಲಿ ಹೋಗಿ ಏನು ತಿಂತೀವಿ ಅಂತ ಡಿಸೈಡ್ ಮಾಡಬೇಕು ಗಾಯ್ಸ್. ಸೊ ನನಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟೊತ್ತು ಮಾತಾಡ್ಬೋದು ಅಂತ ನೋಡೋಕ್ಕೆ ಮಾತಾಡ್ತಾನೆ ಇದ್ದೀನಿ. ಮಗ ಎಷ್ಟೊತ್ತು ಮಾತಾಡ್ಬೋದು ನಿನ್ನ ಪ್ರಕಾರ? ನಾನು ಎಷ್ಟೊತ್ತು ತಲೆಗೆ ಹಾಕೋದಿಲ್ಲ, ಚೆನ್ನಾಗಿ ಆಗ್ತೀಯ. ಅದೇನಾ ಇಲ್ಲಿರೋದು ಹೋಲು? ಹೇಳು ಎಲ್ಲ ಎಷ್ಟೊತ್ತು ಮಾತಾಡ್ಬೋದು ನಿನ್ ಪ್ರಕಾರ? ಮಾತಾಡ್ತೀವಿ ಒಂದು 5 ನಿಮಿಷ ನೋಡೋಣ. 5 ನಿಮಿಷ ಅಂತ ನೆಕ್ಸ್ಟ್ ಟೈಮ್ ಆಗೋರು ಟ್ರೈ ಮಾಡ್ತೀನಿ. ಹಲೋ ಬ್ರದರ್. ಗುಡ್ ಮಾರ್ನಿಂಗ್ ಬ್ರದರ್. ಹಾಯ್ ಬ್ರೋ. ಹೆಂಗೆ ಗರ್ಲ್ ಫ್ರೆಂಡ್? ನನ್ನ ನೋಡಿದಾಗೆಲ್ಲ ಗರ್ಲ್ ಫ್ರೆಂಡ್ ಜ್ಞಾಪಕ ಆಗ್ತಾರಲ್ಲ. ಎಲ್ಲ ಗೊತ್ತಾಯ್ತಾ ನಿಮ್ಮ ಮನೇಲಿ ಹೇಳಿದ್ರ? ಇನ್ನೂ ಹೇಳಿಲ್ವಾ? ಯಾಕೆ ಬ್ರೋ? ಎಷ್ಟು ನಾನ್ ಶಾಲೆಂಟ್ ಆಗಿರ್ತಾವೆ ನೋಡಿ. ಅಲ್ಲ ಯಾಕೆ ಹೇಳಿಲ್ಲ? ಯಾರು ಇಲ್ಲ ಬ್ರೋ. ಯಾರು ಇಲ್ವಾ? ದೇವರಣ್ಣ ಇಡೀ ದೇವರಣ್ಣೆ ಕಾರಣ ಯಾವ್ದು ದೇವ್ರ ಫೋಟೋನೇ ಇಲ್ಲ. ಇಲ್ಲಿ ಗಣೇಶ ಇದೆ ನಮ್ಮ ಕಾರ್ ಅಲ್ಲಿದೆ. ಇಡೀ ಪವರ್ಫುಲ್ ಗಣೇಶ ಅಂತ ಬೇರೆ ಹೇಳ್ತಾನೆ. ಅದ್ರಲ್ಲಿ ಅವ್ನು ಗಾಬರಿ ಆಗ್ಬೇಕು ಅಂತ. ಅವ್ರ ಗರ್ಲ್ ಫ್ರೆಂಡ್ ಇದಾರೆ. ಹುಡುಗಿ ಯಾರು ಮೆಸೇಜ್ ಮಾಡ್ತೀರಾ ಮಾಡಬೇಡಿ, ಡೋಂಟ್. ಪಾಪ ಅವರು ಕಮಿಟ್ ಆಗಿದ್ದಾರೆ. ಸೊ ಅವ್ರು ಖುಷಿ ಆಗಿದ್ದಾರೆ ಕಮಿಟ್ ಆಗಿ. ಬನ್ನಿ ಹೋಗೋಣ. ಅವ್ರು ಹೆಸರು ಹೇಳ್ಬಿಡ್ಲ ಬ್ರೋ? ನಿಮ್ ಫ್ಯಾಮಿಲಿಗೆ ನನ್ನ ಬ್ಲಾಗಿಂದಾನೇ ಗೊತ್ತಾಗ್ಲಿ ಅಂತ. ಓಕೆನಾ? ಬನ್ನಿ ಬ್ರೇಕ್ಫಾಸ್ಟ್ಗೆ ಹೋಗೋಣ. ಹಸುವಾಗ್ತಿದೆ ಬ್ರೋ, ನಾವು ತಿನ್ಬೇಕು. ಪ್ಲೀಸ್ ಎಲ್ಲರೂ ಸಜೆಸ್ಟ್ ಮಾಡಿ. ಒಂಚೂರು ಇಡ್ಲಿ ತಿನ್ಬೇಕು. ಅವನು ನಾನೇನಾದ್ರೂ ಪ್ರೋಟೀನ್ ತಿನ್ಬೇಕು. ಇಡ್ಲಿ ಮತ್ತೆ ಪ್ರೋಟೀನ್ ಒಂದೇ ಜಾಗದಲ್ಲಿ ಸಿಗುತ್ತಾ? ನಾನು ಹೇಳ್ತಾ ಇದ್ದೀನಿ ಇಡ್ಲಿ ಇದಕ್ಕೆ ಹೋಗ್ಬಿಡೋಣ. ಬ್ರೆಡ್ ಮೊಟ್ಟೆ ತಿಂತೀವಲ್ಲ ಅದೇ ಹೋಗ್ಬಿಡೋಣ ಅಂತ. ಇವ್ನು ಬೇರೆ ಬ್ರೇಕ್ಫಾಸ್ಟ್ ಕೊಡ್ತೀನಿ ಗೈಸ್. ಬ್ರೇಕ್ಫಾಸ್ಟ್ ನಡೀತಿದೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಈವ್ನಿಂಗ್ ಎಲ್ಲೋ ಸ್ಪೆಷಲ್ ಸರ್ಪ್ರೈಸ್ ಇದೆ, ಅಲ್ಲಿಗೆ ಹೋಗೋದಿದೆ. ವೆಯ್ಟ್ ಮಾಡ್ತೀನಿ ಗೈಸ್. ಜಿಮ್ ಅಂತ ಹೊರಟು ನಾವು ಜಿಮ್ನ ಪಾಸ್ ಮಾಡಿ ಜಿಮ್ನ ಬಂದ್ಮೇಲೆ ಮಾಡೋಣ ಅಂತೇಳಿ ಒಂದು ಲ್ಯಾಂಡ್ ನೋಡೋದಿತ್ತು ತುಂಬ ದಿನದಿಂದ. ಅದನ್ನು ನೋಡೋಣ ಅಂತ ಹೊರಟಿದ್ದೀವಿ. ಬನ್ನಿ ನೋಡ್ಕೊಂಬರೋಣ. ಲೆಟ್ಸ್ ಗೋ ಗೈಸ್. ನನಗಂತೂ ಒಳ್ಳೆ ನಿದ್ದೆ ಬರ್ತಾ ಇದೆ. ಸೊ ಅದಕ್ಕೆ ಪಿಲ್ಲೋ ಇಟ್ಟಿದ್ದೀನಿ ನನ್ನ ಕಾರಲ್ಲಿ ನೋಡಿ. ಪಿಲ್ಲೋ ಈಗ ನಾನೀಗ ಹಿಂಗೆ ಹಿಂದೆಗಡೆ ಮಲ್ಕೊಂಬಿಟ್ರೆ ಮುಂದೆಗಡೆ ಯಾರಾದರೂ ಶಿಫ್ಟ್ ಆಗಿಬಿಟ್ರೆ ಮುಗಿಯಿತು ನಂದು. ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. ಹಿಂಗಿದೆ ಜಾಗ. ಕ್ರೇಜಿ. ಇದು ಕಾರ್ತಿಕ್ ಬ್ರೋ ನಂಗೆ ಅವಾಗಿಂದ ಹೇಳ್ತಾನೆ ಇದ್ರು ನೋಡಿ ಅಂತ. ಒಂದು ಸ್ವಲ್ಪ ಟೈಮ್ ಇತ್ತು, ವಿಸಿಟ್ ಹಾಕ್ಬಿಟ್ಟು ಬರೋಣ ಅಂತೇಳಿ ಬಂದ್ವಿ. ನಮ್ಮ ರೆಸ್ಪಾನ್ಸಿಬಲ್ ಮ್ಯಾನ್ ಶಶಾಂಕ್ ಅವರು ಲೀಡರ್ಶಿಪ್ ತೊಗೊಂಡು ಇಲ್ಲಿ ಆಡ್ ಬ್ಲಾಗ್ಸ್ ಇದ್ದಾರೆ ನೋಡಿ. ನಾನು ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲಿ ಶಾಪಿಂಗ್ ಮಾಡ್ತಾಯಿದ್ದೆ. ಹೆಚ್ಚಿಗೂ ಹಸುವಾಗ್ತಿದೆ ನೋಡಿ. ತಿನ್ಬಿಟ್ಟು ಮನೆ ಹತ್ರ ಹೋಗ್ಬೇಕು. ಯಾಕಂದರೆ ನಮ್ಮ ಅಮ್ಮಾಗೇನೋ ಡ್ರಿಪ್ಸ್ ಆಗ್ತಿದ್ದಾರಂತೆ. ಸಡನ್ನಾಗಿ ಜಾಸ್ತಿ ಆಗಿಬಿಟ್ಟಿದೆ ಹೆಲ್ತ್ ಇಶ್ಯೂ ಅಂತೇಳಿ. ಸ್ವಲ್ಪ ಜ್ವರ ಜಾಸ್ತಿ ಆಗ್ಬಿಡುತ್ತೆ ಅಂತೇಳಿ ಸಡನ್ನಾಗಿ ಕಾಲ್ ಮಾಡ್ದೆ ನಾನು. ತುಂಬ ಒಂದು ಜಿಮ್ ಮುಗಿಸಿ ರಫ್ ಅಂತ ಹೋಗ್ಬೇಕು. ಸಾಯಿಲ್ ನೋಡ್ಬಿಟ್ಟು ಅದೇ ಅಷ್ಟರಲ್ಲಿ ಮತ್ತೆ ನೋಡಬೇಕು ಗೈಸ್. ಸೊ ಲಂಚಿಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಆಗಿಲ್ಲ ಸರಿಯಾಗಿ, ಬರೀ ಮೊಟ್ಟೆ ತಿಂದಿದ್ದು. ಸೊ ಈಗ ರೆಸ್ಟ್ ಮಾಡಬೇಕು ಅಂತಿದೆ. ಬಾಡಿ ಮನಸ್ಸು ಎಲ್ಲ ನನಗೂ ಹುಷಾರಿಲ್ಲದ ಥರ ಫೀಲ್ ಆಗ್ತಾ ಇದೆ. ಬಟ್ ವರ್ಕೌಟ್ ಮಾಡಲೇಬೇಕು ಗೈಸ್. ವರ್ಕೌಟ್ ಇಸ್ ರಿಯಲಿ ಇಂಪಾರ್ಟೆಂಟ್. ವರ್ಕೌಟ್ ಮುಗಿಸಿ ಮನೆಗೆ ಹೋಗಿ ನೋಡೋಣ ನಮ್ಮ ಅಮ್ಮಗೆ ಏನಾಗಿದೆ, ನನ್ನ ತಮ್ಮಂಗೆ ಏನಾಗಿದೆ. ನಮ್ಮ ಅಮ್ಮ, ನಮ್ಮ ತಮ್ಮ, ನಮ್ಮ ಅಕ್ಕ ಎಲ್ಲರೂ ಸೇರಿ ನೇಹಾ ಅವ್ರಿಗೆ ಸರ್ಪ್ರೈಸ್ ಮಾಡೋಕ್ಕೆ ಹೋಗಬೇಕು ಅಂತಿದ್ದೀವಿ ಇವತ್ತು. ನಮ್ಮ ಅಮ್ಮ ಸ್ವಲ್ಪ ಹುಷಾರಿಲ್ಲ, ನೋಡೋಣ. ಹೋಗಿ ಚೆಕ್ ಮಾಡಬೇಕು ಫಸ್ಟ್ ಹೋಗಿ. ಗೈಸ್ ಫುಲ್ ಲಂಚ್ ನಡೀತದೆ. ಗೈಸ್ ಬೆಳಗ್ಗೆ ಮನೆ ಬಿಟ್ಟು ಅವರು ಮಳೆ ಬರ್ತಿದೆ ಮತ್ತು ಕತ್ಲು ಆಗ್ಬಿಟ್ಟಿದೆ.
ಸಂಜೆ ಆಗೋಯ್ತು ಅಷ್ಟು ಬೇಗ ಶಶಾಂಕ. ಹೌದು. ನಾವ್ ಇನ್ಮೇಲೆ ಒಂದು ಬ್ಯಾಗ್ ಅಲ್ಲಿ ಫಾರ್ಮಲ್ಸ್ Formal ಶರ್ಟ್ ಇಟ್ಕೊಂಡ್ಬಿಟ್ಟು ಪ್ಯಾಂಟ್, ಆಡ್ಬೇಕು. ನಾನು ಒಂದು ಫಾರ್ಮಲ್ ಶರ್ಟ್ ಪ್ಯಾಂಟ್ ಇಟ್ಕೊಂಡು ಆಡ್ಬೇಕು. ಜಿಮ್ ಅಂತ ಬಂದು ಕಾರಲ್ಲಿ ಬಟ್ಟೆ ಚೇಂಜ್ ಮಾಡ್ಕೊಂಡು ನಮ್ ಕೆಲಸಗಳು ಮಾಡೋ ತರ ಆಗ್ಬಿಡ್ತೀವಿ. ಈಗ ವರ್ಕೌಟ್ ಮಾಡಿ ಮನೆಗೆ ಹೋಗೋಣ. ಲೆಟ್ಸ್ ಗೋ ಗಾಯ್ಸ್. ಮಳೆ ಜೋರಾಯ್ತು ಗಾಯ್ಸ್, ಮಳೆ ಜೋರಾಯ್ತು. ನಾನು ಶಶಾಂಕ ಆಗಿಂದ ಒಂದು 200 ರೀಸನ್ ಹುಡುಕಿದೀವಿ ಜಿಮ್ನ ಬಿಡಕ್ಕೆ, ಇವತ್ತು ಜಿಮ್ ಹೋಗ್ಬಾರ್ದು ಅಂತ. ಬಟ್ ಯಾವ ರೀಸನ್ ನಮ್ಮ ಟ್ರೈನರ್ ಒಪ್ಕೊಳ್ತಿಲ್ಲ. ಓಕೆ ಬನ್ನಿ, ನಮ್ಮ ಹಣೆ ಬರದಲ್ಲಿ ಇವತ್ತು ಜಿಮ್ ಬರ್ದಿದೆ. ನನಗೆ ಫುಲ್ ಒಂಥರ ಲೇಜಿ ಟಯರ್ಡ್ ಫೀಲಿಂಗ್. ಶಶಾಂಕು ಸೇಮ್ ಅಲ್ಲ. ನನಗಿರ್ಲಿಲ್ಲಪ್ಪ, ನೀನ್ ಮಾಡಿಸ್ದೆ. ಲೇ ಮಗ, ಎಲ್ಲಾ ಕಡೆ ಹಿಂಗೆ ಯಾರು ಬ್ರೋ? ನನಗೂ ಇನ್ಫ್ಲುಯೆನ್ಸ್ ಮಾಡ್ತೀರಾ ಬಿಟ್ರೆ? ನಾನಾ? ಜಿಮ್ ಹೇಳಿ ಬ್ರೋ. ನಾನು ಅವನ ನೀವು 4 ಗಂಟೆ ಬ್ರೋ ಜಿಮ್. ಬನ್ನಿ 4 ಗಂಟೆ ಮಗ ಮಲ್ಗಿದ್ದೆಲ್ಲ ರೀಸನ್ ಕೊಡ್ಬೇಡ ಶಶಾಂಕ. ವರ್ಕೌಟ್ ಮಾಡ್ಬೇಕಾದ್ರೆ ಮಾಡಬೇಕು. ಗೈಸ್ ಫೈನಲಿ ಜಿಮ್ ಎಂಟರ್ ಆಗ್ಬಿಟ್ವಿ. ಜಿಮ್ಗೆ ಅಂತ ಮನೆ ಬಿಟ್ಟವರು ಬೇರೆಲ್ಲ ಕೆಲಸ ಮುಗಿಸಿ ವಾಪಸ್ ಬಂದಿದ್ದೀವಿ. ಜಿಮ್ಮಲ್ಲಿ ಇವತ್ತು ಒಂದು ಸ್ವಲ್ಪ ಟ್ರೈಸಿಪ್ ವರ್ಕೌಟ್ ಮಾಡಿ ಮನೆಗೆ ಹೋಗಿ ರೆಡಿಯಾಗಿ ಹೊರಡಬೇಕು. ಲೆಟ್ಸ್ ಗೋ. ಒಂದು ಸ್ವಲ್ಪ ತಲೆ ಅಂತಿದೆ, ನಿದ್ದೆ ಕಮ್ಮಿ ಆಗಿಬಿಡ್ತದೆ. ಇವತ್ತು ನನ್ನ ಪ್ಲ್ಯಾನ್ ಇದ್ದೇನು ಅಂದರೆ ಜಿಮ್ ಮುಗಿಸಿ ಮನೆಗೆ ಬಂದು ಆರಾಮ ಒಂದು 5-6 ಅವರ್ ಮಲ್ಕೊಂಡು ಅದಾದಮೇಲೆ ರೆಡಿಯಾಗಿ ನೇಹವ್ರನ್ನ ಮೀಟ್ ಮಾಡೋಕ್ಕೆ ಹೋಗೋದು ಅಂತ ಇದು ಸರ್ಪ್ರೈಸ್ ಕೊಡೋಕ್ಕೆ. ಬಟ್ ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟಾಗೋದು. ಗಾಯ್ಸ್ ಟ್ರೈಸಿಪ್ ವರ್ಕೌಟ್. ಹ್ಞೂ ಪರವಾಗಿಲ್ಲ, ಈಗ ಹೋಗಿ ಚೆಕ್ ಮಾಡ್ತೆ. ಶಿ ಸ್ಲೀಪಿಂಗ್. ಎಲ್ಲಿ ನೀವು? ಇಸ್ ಫೈನ್. ನಾನು ರೆಡಿ ಆಗ್ತಾ ಡಿನ್ನರ್ ಹೋಗೋಣ ಅಂತ ಹೇಳಿದ್ರು ಅಪ್ಪ ಅಮ್ಮ. ಇದು ನಿಮ್ಮ ಇದ್ರದ್ದು ಸೆಲೆಬ್ರೇಷನ್ದ? ಓಕೆ ಓಕೆ. ಎಲ್ಲಿ? ಗೊತ್ತಿಲ್ಲ, ಎಲ್ಲ ಮನೆ ಹತ್ರ. ಸರಿ, ಬರೋದು? ಗೊತ್ತಿಲ್ಲ, ಅದು ಮುಗಿಸ್ಕೊಂಡು ಬರೋದಷ್ಟೇ ಮನೆಗೆ. ಓಕೆ ಓಕೆ. ನಾನು ಜಸ್ಟ್ ರೀಚ್ ಆದ 5 ನಿಮಿಷ ಆಯಿತು. ನಮ್ಮ ಟೀಮ್ದೆಲ್ಲ ಬಂದ್ರೆ ಇಲ್ಲ ಅಲ್ಲೇ ಇದ್ದಾರೆ ಆಂಟಿ. ಮನೇಲಿದ್ದಾರೆ, ಮಲಗಿದ್ದಾರೆ ರೂಮಲ್ಲಿ. ಗಾಯ್ಸ್ ಫೈನಲಿ ಮನೆಗೆ ಬಂದೆ. ನೋಡಿ ನಮ್ಮ ಪೇಷಂಟ್ ಆಗಿದ್ದಾರೆ, ಸ್ವಲ್ಪ ರೆಸ್ಟ್ ಮಾಡಲಿ ಅಂತ. ನಮ್ಮ ಅಮ್ಮ ಬರ್ತೀನಿ ಅಂತಿದ್ದಾರೆ, ನಾವೇ ಬೇಡ ಮಲ್ಕೊಳ್ಳಿ ಅಂತ ಹೇಳಿದ್ದೀವಿ. ಅವ್ರು ರೆಸ್ಟ್ ಮಾಡಿ ನಾವು ಬರೋಷ್ಟರಲ್ಲಿ ರಿಕವರ್ ಆಗಿಬಿಡ್ತಾರೆ. ಓಕೆ ಟ್ಯಾಬ್ಲೆಟ್ ಹಾಂ ತೊಗೊಂಬರ್ತೀನಿ. ಬಾಯ್. ಗಾಯ್ಸ್ ಫೈನಲಿ ರೆಡಿಯಾಗಿ ನಾನು ನಮ್ಮ ಅಕ್ಕ, ನಮ್ಮ ಟುಮ್ ನಮ್ಮ ಅಕ್ಕ, ನಮ್ಮ ಶಶಾಂಕನ ಕಿಡ್ನಾಪ್ ಮಾಡ್ತಾ ಇದ್ದೀವಿ. ಇದೇ ಬಟ್ಟೆಯಲ್ಲಿ ಇಳಿದು ಹೋಗೋದೇ ನನ್ನ ಮನೆ. ಅವ್ರನ್ನ ಡ್ರಾಪ್ ಮಾಡಿ ನಾವು ಹೋಗೋದು. ನಮ್ಮ ಸಿಸಿನ ಪಿಕ್ ಮಾಡಿಕೊಂಡು ಲೆಟ್ಸ್ ಗೋ. ಟೈಮು 7:15. ಆನ್ ಟೈಮ್ ಹೋದರೆ ಸಾಕು. ಏನಾದ್ರು ಗಿಫ್ಟ್ ತೊಗೊಂಡು ಹೋಗ್ಬೇಕು, ಬೊಕ್ಕೆ ತೊಗೊಂಡು ಹೋಗ್ಬೇಕು. ಅದು ಎಲ್ಲಿ ಸಿಗುತ್ತೆ ನೋಡಬೇಕು. ತುಂಬ ಟಾಸ್ಕ್ ಇದೆ ಗೈಸ್ ಇವಾಗ. ಬನ್ನಿ ಒಂದೊಂದೇ ಮುಗಿಸೋಣ. ಗಾಯ್ಸ್ ಸಿಸಿ ಇನ್ ದ ವ್ಲಾಗ್. ಗಾಯ್ಸ್ ಸಿಸಿ ಇನ್ ದ ವ್ಲಾಗ್. ಹಲೋ ಹಾಯ್. ಈಗ ನಾವು 4 ಜನ ಸೇರಿ ಹೋಗ್ತಾ ಇದ್ದೇವೆ. ನಮ್ಮ ಅಮ್ಮನೂ ಬರಬೇಕಿತ್ತು, ನಮ್ಮ ಅಪ್ಪನೂ ಬರಬೇಕು. ನಮ್ಮ ಅಪ್ಪ ಇಲ್ಲ, ನಮ್ಮ ಅಪ್ಪ ಇನ್ನೊಂದು 3-4 ದಿನದಲ್ಲಿ ಬರ್ತಾರೆ ಅನ್ಸುತ್ತೆ ವಾಪಸ್ಸು. ನಮ್ಮ ಅಮ್ಮಗೆ ಹುಷಾರಿಲ್ಲ, ನೀವು ನೋಡಿದ್ರಿ. ಸೊ ಈಗ ಫಸ್ಟ್ ಏನು ಗಿಫ್ಟ್ ತೊಗೊಂಡು ಹೋಗೋದು ಅನ್ನೋದು ನಂಗಿರೋದು. ಬೊಕ್ಕೆ ಒಂದು ತೊಗೋಬೇಕು. ಅದು ನಮ್ಮ ಅಕ್ಕ. ನೀನು ಹೋಗ್ತಾ ಇದಲ್ಲ, ನೀನು ಗಿಫ್ಟ್ ಅದಲ್ಲ, ಅದು ಹಂಗಲ್ಲ ಶಾ. ಅದು ನಾವು ನಮ್ಮ ಕಡೆ ಒಂದು ಗಿಫ್ಟ್ ತೊಗೊಂಡು ಹೋಗ್ಬೇಕು. ಅಭ್ಯಾಸ ಎಲ್ಲ ಅದೇ ತರ ಅಲ್ಲ. ಹೆವಿ ಮಾತಾಡ್ದ ಅಷ್ಟೇ. ಇಬ್ಬರಿಗೂ ಕೆಮ್ಮಿದೆ, ಇಬ್ಬರಿಗೂ ಜ್ವರ ಇದೆ. ಇವರಿಬ್ಬರಿಂದ ದೂರ ಇರ್ಬೇಕು. ನನಗೆ ಬಂದ್ಬಿಟ್ರೆ ತುಂಬಾ ಕಷ್ಟ. ಬೇಸ್ ವಾಯ್ಸಲ್ಲೆಲ್ಲ ಮಾತಾಡ್ತಲ್ಲ ನಾರ್ಮಲ್ ಅಲ್ಲ, ಅದು ಇದು ಮಾಡ್ತಾ ಇದೀನಿ ಪ್ಲಾಸ್ಟಿಕ್ ಸರ್ಜರಿ ವಾಯ್ಸ್ಗೆ. ಏನೋ ಹೇಳ್ದ ನಮ್ಮ ಅಕ್ಕ ಫುಲ್ ಡಿಪ್ರೆಷನ್ ಇದ್ದಾಳಲ್ಲ. ಯಾಕೆ ಜೊತೆ ಡಿಪ್ರೆಷನ್? ಏನ್ ಜೊತೆ ಯೋಚನೆ ಮಾಡ್ತೀರಾ? ಸ್ಯಾಮ್ಸಂಗ್ ಯೋಚನೆ ಮಾಡೋ. ಹೋಗೋಣ. ನಗ್ತಾವಳೆ, ಏನ್ ಜೋಕಿಗೆಲ್ಲ ನಗ್ತಾಳೆ ನಮ್ಮ ಅಕ್ಕ. ಮತ್ತೆ ಸುಮ್ನೆ ಈಗೀಗ ಕಲ್ತಿರೋದು. ಹೌದಾ? ನಗದು ಹಿಂಗೆ. ಹೇಳು ಮಗನೇ, ನಿಮ್ ಸ್ಯಾಮ್ ಸಮೀರ್ ಮುಂದಿನ ಫುಲ್ ಕೆಳಗಾಗ್ತೀನಿ ನೋಡ್ತಾ ಇದ್ರು. ಸ್ಯಾಮ್ ಸಮೀರ್ ಎಲ್ಲ ಏನು ಅನ್ಬೇಕಷ್ಟೇ, ವಿಧಿನೇ ಇಲ್ಲ. ಅಲ್ಲ ಶಾ, ಅವಳ ಮನ್ಸಲ್ಲಿ ಏನ್ ಸ್ಯಾಮ್ ಸಮೀರ್ ಅಲ್ಲ, ತೋರಿಸ್ತೀನಿ. ಸ್ಯಾಮ್ ಸಮೀರ್ ಏನು, ಸೀಮಾ ಸೋನು ಏನು ಅಂತ ಮನ್ಸಲ್ಲಿ ಹೇಳ್ಕೊಂಡ್ಲವಳು. ಈಗ ಗಿಫ್ಟ್ ತಗೊಂಡು ಬೊಕ್ಕೆ ತಗೊಂಡು ಹೋಗೋಣ. ನೇಹ ಅವ್ರ ಫ್ಯಾಮಿಲಿ, ನೇಹನ ಪ್ಲಾನ್ ಏನು ಅಂದ್ರೆ ನಮ್ಮ ಅತ್ತೆಗಾರು ಫೋನ್ ಮಾಡಿದ್ರು, ಈ ತರ ನಾವು ಡಿನ್ನರ್ ಕರ್ಕೊಂಡು ಹೋಗ್ತಿದೀವಿ, ನೀವು ಅವ್ರಿಗೆ ಗೊತ್ತಿಲ್ಲದೆ ಸುಮ್ನೆ ಸಡನ್ ಆಗಿ ಬನ್ನಿ ಅಂತ. ಇದೇ ಪ್ಲಾನ್. ಅವರು ಡಿನ್ನರ್ಗೆ ಅವ್ರ ಫ್ಯಾಮಿಲಿ ಊಟ ಇರುತ್ತೆ. ಸೊ ಡಿನ್ನರ್ ಕರ್ಕೊಂಡು ಹೋಗ್ತಿದ್ದಾರೆ ಅವ್ರನ್ನ, ನೇಹ ಅವ್ರನ್ನ. ನಾನು ಫೋನ್ ಮಾಡಿದ್ರಿ, ಈಗ ನೀವು ಕೇಳ್ಕೊಂಡ್ರಿ ಎಲ್ಲಿದ್ದೀರಾ ಏನು ಅಂತೆಲ್ಲ. ನಾನು ಹೇಳಿ ಮನೇಲಿದ್ದೀನಿ ಅಂತೆಲ್ಲ. ನಾನು ಫುಲ್ ರೆಸ್ಟ್ ಮಾಡಬೇಕು, ನನಗೆ ಒಂಥರ ಆಗ್ತಿದ್ದೇನೆ. ಸರಿ ಆಯ್ತು, ನಾನು ಹೋಗಿ ಬರ್ತೀನಿ, ಬಂದ್ಮೇಲೆ ಫೋನ್ ಮಾಡ್ತೀನಿ ಅಂದ್ರು. ಸರಿ ಆಯ್ತು. ಈಗ ಪ್ಲಾನ್ ಇಲ್ಲ. ನನ್ನ ಪ್ರಕಾರ ಒಂದು 70% ಡೌಟ್ ಇರಲ್ಲ.
30% ಡೌಟ್ ಇರ್ಬೋದು. 30% ಇರ್ಬೋದು ನನ್ನ ಪ್ರಕಾರ. 30% ಡೌಟ್ ಇರ್ಬೋದು, ಡೌಟ್ ಇಲ್ಲದೆ ಇರ್ಬೋದು. ಸ್ಯಾಮ್ಸಂಗ್ ಗರ್ಲ್ ಫ್ರೆಂಡ್ 100% ಬೆಟ್ಟಿಂಗ್ ಇಡೋಣ. ಬೆಟ್ಟಿಂಗ್ ಇಡೋಣ. ನಾನು 1000 ರೂಪಾಯಿ ಹಾಕ್ತೀನಿ, ಅವ್ರಿಗೆ ಗೊತ್ತಿಲ್ಲ. ಹೌದಾ? ನಾನು 1000 ರೂಪಾಯಿ ಹಾಕ್ತೀನಿ, ನೇವಾಗಿ ಒಂದು 50% ಡೌಟ್ ಬಂದಿದೆ. ಬರ್ತಾನೆ ನೀನ್ 500 ಹಾಕ್, ನಾನು 500 ಹಾಕ್. ಆಯ್ತು ಅಣ್ಣ. 1000 ರೂಪಾಯಿ ನಾನು ಹಾಕ್ತೀನಿ ಅಣ್ಣ, ಇಂದು 1000 ರೂಪಾಯಿ ನಾನು ಹಾಕ್ತೀನಿ ಅಣ್ಣ. 2,000 ರೂಪಾಯಿ ಬಿಡುತ್ತೆ, ಅವ್ರು ಕೊಡೋದೇ 1000 ರೂಪಾಯಿ. ಅಲ್ಲ, ಅವ್ನು 1,000 ರೂಪಾಯಿ ಕೊಡ್ಬೇಕು. ಏನು ಒಬ್ಬ ಇಬ್ರು ಹಿಂದೇನ್ ಸೋನು ಅವ್ರದ್ದು 5,000 ಹಾಕ್ತಾರೆ. ದುಡ್ಡೇ ಬಿಚ್ಚಲ್ಲ, ದುಡ್ಡೇ ಬಿಚ್ಚಲ್ಲ. ಹತ್ರ ಇರೋ ದುಡ್ಡಿಗೆ ಗೈಸ್ ಸಾಲ ತೀರಿಸ್ತಾರೆ. ನನ್ನ ಪ್ರಕಾರ ಅವ್ರಿಗೆ 30% ಡೌಟ್ ಇರುತ್ತೆ. ಹಂಗಂದ್ರೆ 1000 ರೂಪಾಯಿ ಕೊಡ್ಲೇಬೇಕು ನೀನು. 30% ನನ್ನ ಪ್ರಕಾರ ಡೌಟ್ ಇರಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಸೊ ಇಲ್ಲ ಅಂತಾನೆ ನಾನು ಕನ್ಸಿಡರ್ ಮಾಡ್ತೀನಿ. ಇಲ್ಲ 50% ಆದ್ರೂ ಡೌಟ್ ಇರ್ಬೋದು, ಯಾಕಂದ್ರೆ ಫಿಯಾನ್ಸಿ ಇವನು ಪಕ್ಕ ಬಂದೇ ಬರ್ತಾನೆ ಅಂತ ಒಂದೇಳು ಯೋಚನೆ ಮಾಡ್ತಾ ಇದ್ದೀನಿ. 1000 ರೂಪಾಯಿ ಹಾಕಿದೀವಿ, ನಾವೇ ಫೋನ್ ಮಾಡಿ ಹೇಳ್ಬಿಡುದು. ಓ ಹಂಗ ಪ್ಲಾನು. ಮೆಸೇಜ್ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕ್ಬಿಡ್ತೀರಾ? ಮಾತಾಡೋ ತಪ್ಪಳೋತು. ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ ಇವರು, ವಿ ಆಲ್ ಆರ್ ಕಮಿಂಗ್ ಅಂತ. ಇವನೇ ಕೂಡ ಹೇಳಿದ ಮಾತಾ ಏನಂತ? ನಾನೇ ಕಾಲ್ ಮಾಡಿ ಹೇಳ್ಬಿಡ್ತೀನಿ ಅಂತ. ನಾನ್ ಜೋರಾಗಿ ಹೇಳ್ಬಿಟ್ಟೆ ಕಣ. ನನ್ನ ಪ್ರಕಾರ ಗೊತ್ತಿಲ್ಲ ಅನ್ಕೊಂಡು ನೀವ್ ಹೇಳಲ್ಲ ಬೆಟ್ ನಾವ್ ಹೇಳಲ್ಲ, ಪ್ರಾಮಿಸ್ ಹೇಳಲ್ಲ. ಹೇಳಲ್ಲ ನಾನು ಎಲ್ಲಿ ಹೇಳಿದ್ದೀನಿ ಸರಿ ಗೈಸ್, ನನ್ನ ಪ್ರಕಾರ ಗೊತ್ತಿಲ್ಲ, ಇವ್ರ ಪ್ರಕಾರ ಗೊತ್ತು. ಇದು ದುಡ್ಡು ಆಡೋದ್ ಮಾಡ. ಊಟ ಆಡ್ಬಿಡ. ಊಟ ಏನು ಅಲ್ಲಿ ಹೋದ್ರೆ ಕೊಡ್ತಾರ ಊಟ. ಊಟ ಅಂತೆ. ಇದು ಸೇಂಗ್ ಇಷ್ಟು ಸಾಯಿ ಸಂಜೆ ಮಾಡ್ಬೇಕು. 1000 ರೂಪಾಯಿ ಕೊಟ್ಬಿಡ್ತೀನಿ ಅಂತಾನೆ. 1000 ರೂಪಾಯಿ ಕೊಟ್ಬಿಡ್ತೀನಿ ಬೇಡಪ್ಪ ಅಂದ್ರೆ ಮಾಡ್ಬೇಕು. ನೀನ್ ಸ್ವಲ್ಪ ನಾವಿಬ್ರು ನೀನ್ ಹೇಳಕ್ ಕೇಳಲ್ವಾ? ಅದಕ್ಕೆಲ್ಲ ಇದಿರ್ಬೇಕಣ್ಣ, ಅದೇನೋ ಅಂತ ಅಲ್ಲ. ಅದೇ ಇದೆ ನಮ್ಗಿದೆ ಎಲ್ಲಾನು ಕಲೀಜ ಅಂತ ಅಲ್ಲ. ಕರೆಕ್ಟ್ ಆಗಿ ತೋರ್ಸು. ಗುಂಡಿಗೆ ಅಡ ಇದಿರ್ಬೇಕಲ್ಲ. ಗುಂಡಿಗೆ ಅಣ್ಣ, ಗುಂಡಿಗೆ ಲಿವರ್. ಓಕೆ ಗೈಸ್, ನಾನ್ ರಿಸ್ಕ್ ತಗೋತೀನಿ. ಏನಾದ್ರೂ ನೇಹಾ ಅವರು ನನಗೆ ಗೊತ್ತೇ ಇರ್ಲಿಲ್ಲ, ಡೌಟೇ ಇರ್ಲಿಲ್ಲ ಅಂತ ಹೇಳಿದ್ರೆ ನಾನ್ ಗೆದ್ದೆ. ಡೌಟ್ ಇತ್ತು 50% ಅಲ್ಲ 50% ಮೇಲೆ 50% ಅಂತ ಹೇಳಿದ್ರೆ ಮಾತ್ರ ನೀವು ಕನ್ಸಿಡರ್ ಆಗೋದು. ಇದೊಂದು ರೂಲ್ ಇದೆ ಆಯ್ತಾ? 50% ಡೌಟ್ ಇತ್ತು ನನಗೆ ಅಂತ ಅವ್ರು ಹೇಳ್ಬೇಕು. 30 ಇತ್ತು, 20 ಇತ್ತು, 10 ಇತ್ತು, ಚೂರೇ ಇತ್ತು ಅಂದ್ರಲ್ಲ ನೀವು ಕನ್ಸಿಡರ್ ಆಗಲ್ಲ. ಹ್ಯೂಮನ್ ನೇಚರ್ ಹಂಗೆ 50% ಡೌಟ್ ಇತ್ತು ಅಂತ ನಾರ್ಮಲ್ ಆಗಿ. ಆಯ್ತು, ಅದ್ ನೋಡೋಣ ಏನಾಗುತ್ತೆ ಅಂತ. ನೀನು ನಾನ ಗೆಲ್ಲದ ಈಗ ನೋಡೋಣ. ಬಾರ ನೋಡ್ಬಿಡು, ಬನ್ನಿ ನೋಡೋಣ. ಚಾಲೆಂಜ್ ನೀವು ಇಬ್ರು ಜ್ವರ ಇದೆ, ಬೇಡ ಕೈ ಕಣ, ಅದು ಬಾಯಲ್ಲ. ನಡೆಸ್ಕೊಂಡ್ಬಿಟ್ರು ಎರಡು ಕೈ. ಈಗ ಇಲ್ಲೊಂದು ಗಿಫ್ಟ್ ಅಂಗಡಿ ಇದೆ ಅಂತ ನಮ್ಮ ಅಕ್ಕ ಯಾವ್ದು ಹುಡುಕಿದಾಳೆ, ಅಲ್ಲಿಗೆ ಹೋಗಿ ಒಂದು ಗಿಫ್ಟ್ ತಗೊಂಡು ಹೊರಡೋಣ. ಥಿಂಕ್ ಮಾಡ್ತಾ ಅಂತ ಇದು ಲಿಪ್ಸ್ಟಿಕ್, ಇದು ಲಿಪ್ಸ್ನ ಲಿಪ್ ಸರ್ಜರಿ ಮಾಡ್ತಾರೆ ಸಂಜೆ. ಮಾಡಿಸ್ಬೋದು ನೀನು. ಮಾಡ್ತಾರೆ, ಮಾಡಿಸು. ಪಿಂಕ್ ಆಗುತ್ತೆ. ಈಗಿನ ಜನರೇಷನ್ ನಂತರ ಮಾಡಿಸ್ಕೊಂತಾರೆ ಇನ್ನು. ಪಾಪ ಜೇನುಳಗೆ ಹಚ್ಚಿತಾರೆ ಹಿಂಗೆ. ಹುಡುಗಿರ್ ಮಾಡ್ಸದ್ ಕಣೋದೇ. ನಂದು ಹಂಗೆ ಆಗಿದೆ ಪರಿಸ್ಥಿತಿ ಬಿಡ. ಬನ್ನಿ ಗಿಫ್ಟ್ ತಗೊಂಡ್ ಹೋಗೋಣ ಗೈಸ್. ಗಿಫ್ಟ್ ಬ್ಲಿಂಕಿಟ್ ಅನ್ಸುತ್ತೆ. ಇದೊಂದು ಬೊಕ್ಕೆ ಅಂಗಡಿ ಸಿಕ್ತು, ಬಂದಿದ್ದೀವಿ. ಇದು ನೋಡಕ್ ಚೆನ್ನಾಗಿದೆ, ಒಂಥರ ಸಖತ್ತಾಗಿದೆ ಇದು. ಆದ್ರೆ ಇದಕ್ಕೆ 5,000 ಅಂತೆ. ಸಖತ್ತಾಗಿಲ್ಲ ಅದು, ಇದು ಸಖತ್ತಾಗಿದೆ. ನಂಗೆ ಅದಕ್ಕಿಂತ ಇದು ಇಷ್ಟ ಆಯ್ತು. ಇದು ಇನ್ನೂ ಕೊಡ್ಬೋದು ಅನಿಸ್ತು. ಇದು ಕೇಳಿ ಎಷ್ಟು ಅಂತ. ಒಂದು ರಿಯಲ್ ಫ್ಲವರ್ದು ತಗೋತಾ ಇದ್ದೀನಿ, ಒಂದು ಇದೊಂದು ತಗೋತಾ ಇದ್ದೀನಿ. ಸೊ ದಟ್ ಇದು ಹ್ಯಾಪಿ ಭಯ್ಯ ಬರ್ಡೇ ನಿಕಾಲ್ ಸಕ್ತೆ. कुछ दूसरा डाल दो इधर गैस. ಆಲ್ಟ್ರೇಷನ್ ಮಾಡಿ ನಾವು ಕಸ್ಟಮೈಸ್ಡ್ ಮಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಟೈಮ್ ಆಗಿಬಿಡಿದೆ, ಬಟ್ ಕೊಟ್ಟರೆ ಬೆಸ್ಟ್ ಕೊಡಬೇಕಲ್ಲ ಅದಕ್ಕೆ. ಇದು ಸ್ವ್ಯಾನ್ ನೋಡೋದಲ್ಲ, ಸ್ವ್ಯಾನ್ಗಿಂತ ಜಾಸ್ತಿನೇ ಹೋಗ್ತಾ ಇದೆ, ಯಾಕಂದರೆ ಒಂದೊಂದು ಸಪ್ರೇಟ್ ಪ್ರೈಸ್ ಹಾಕ್ತಿದ್ದಾರೆ. ಬಟ್ ದಿಸ್ ಈಸ್ ಸಮಥಿಂಗ್ ನೈಸ್. ಅದು ಚೆನ್ನಾಗಿದೆ, ಬಟ್ ನಾಟ್ ವರ್ತ್ ದ ಮನಿ ಅನಿಸ್ತು. ಬನ್ನಿ ಗೈಸ್, ಬೇಗ ಹೊಡ್ಬೇಕು ಇಲ್ಲಿಂದ. ನೇವರ್ ಫ್ಯಾಮಿಲಿ ರೀಚ್ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ ನನ್ನ ಪ್ರಕಾರ. ಈಗ ಮೆಸೇಜ್ ಹಾಕಿ ಕೇಳಬೇಕು. ಇಷ್ಟೊತ್ತಿಗೆ ಅಲ್ಲಿ ಇರಬೇಕಿತ್ತು, ಬಟ್ ಸ್ವಲ್ಪ ಎಲ್ಲ ರೆಡಿ ಆಗೋದೇ ಸ್ವಲ್ಪ ಲೇಟ್ ಆಗೋಯ್ತು ನಮ್ಮದೆಲ್ಲ. ಕೇಳ್ತೀನಿ ಗೈಸ್. ಸೊ ಅವ್ರು ಮೆಸೇಜ್ ಹಾಕಿದ್ರು ವೇರ್ ಆರ್ ಯು ಅಂತ. ನಾನು ಮನೇಲಿ ಮಲಗಿದ್ದೀನಿ ಅದು ಇದು ಅಂತೆಲ್ಲ ಸ್ವಲ್ಪ ಡೌ ಮಾಡಿದ್ದೆ, ಹುಷಾರಿಲ್ಲ ಹಂಗೆ ಅಂತ. ಆಮೇಲೆ ಸ್ವಲ್ಪ ಈಗ ಓಪನ್ ಮಾಡಿ ನೋಡ್ತೀನಿ. ಹೌ ಲಾಂಗ್ ವಿಲ್ ಯು ಟೇಕ್ ಟು ರೀಚ್ ಅಂತ ಕೇಳಿದ್ದಾರೆ. ನಾನು ವೇರ್ ಅಂತ ಹಾಕಿದ್ದೀನಿ, ಟು ಲೊಕೇಶನ್ ಅಂತ. ಅಂದರೆ ಮನೇಲಿ ಇದ್ದೀನಿ ಅಂದರೆ ಸೆಂಡ್ ಸೆಲ್ಫಿ
ಹೆಂಗೆ ಜೋಕ್ ಸಾವಿರ ಖರ್ಚಿಗೆ ಬೇರೆ ಕಾಸಿರ್ಲಿಲ್ಲ ದಯವಿಟ್ಟು ಗಿಫ್ಟ್ ದುಡ್ಡು ಇಲ್ಲ ದಯವಿಟ್ಟು ಕೊಡ್ಲೇಬೇಕು ತುಂಬಾ ಕಷ್ಟಪಟ್ಟು ಒಂದ್ ಸೆಕೆಂಡ್ ಅಲ್ಲಿ ಹೋಗ್ಬಿಟ್ಟು ನಾನು ಹೇಳಿದೇನು ಅವ್ರಾಗೆ ಡೌಟ್ ಬಂದಿದ್ರೆ ಅಂತ ಕನ್ಫರ್ಮ್ ಮಾಡೋ ಇರು, ಅದು ಯಾರು ಹೇಳಿದಾರಾ? ಒಂದ್ ಸೆಕೆಂಡ್ ಅದು ಯಾರಾದ್ರೂ ಹೇಳಿದಾರಾ? ಇಲ್ಲ ಹೇಳಿದಾರೋ ಬಿಟ್ಟಿದಾರೋ ಡೌಟ್ ಹೆಂಗ್ ಬಂದಿರತ್ತೋ ನಿಮಿಷ ಹೇಳು. ನೀನು ಅಫ್ಕೋರ್ಸ್ ಇಂಥ ಸ್ಪೆಷಲ್ ನಾರ್ಮಲ್ ಡೇನೆ ನೀನ್ ಮೀಟ್ ಆಗ್ತೀಯಾ, ಇಂಥ ಸ್ಪೆಷಲ್ ಡೇ ನೀನ್ ಮೀಟ್ ಆಗದೆ ಇರತ್ತೋ ಒಂದು ಡೌಟ್ ಇರುತ್ತೆ. ನಾರ್ಮಲ್ ಡೇನೆ ಹಬ್ಬ ಇದ್ದಂಗೆ ಇರುತ್ತೆ. ಇಂಥ ಸ್ಪೆಷಲ್ ಡೇ ಅಫ್ಕೋರ್ಸ್ ಅವ್ರ ಎಕ್ಸ್ಪೆಕ್ಟ್ ಇರುತ್ತೆ, ಏನೋ ಇರುತ್ತೆ ಬೆಳಗಿಂದ ಮೀಟ್ ನೀನು ಆಗಿಲ್ಲ. ನಾರ್ಮಲ್ ಡೇ ಸ್ಪೆಷಲ್ ಡೇ ಫೀಲ್ ಮಾಡ್ತೀಯಾ, ಈ ಸ್ಪೆಷಲ್ ಡೇಸ್ ಹೋಗಲ್ವಾ? ನನ್ಗೆ ಈಗ ಸೆಲ್ಫಿ ಅಂದ್ರೆ ಏನ್ ಸೆಲ್ಫಿ ಕಳ್ಸೋದು ಈಗ ಕಳ್ಸು ನಿಂದು. ಮಾಡು ಇಲ್ಲ ಮನೆ ಇದೆ ನಿನ್ ಮನೆದಿರೋದು. ಕಳ್ಸೋದ್ರು ಇದ್ರೆ ಅಲ್ಲ ಈ ಹೇರ್ ಸ್ಟೈಲ್ ಎಲ್ಲ ಗೊತ್ತಾಗ್ಬಿಡುತ್ತಲ್ಲ. ನಮ್ಮ ಹುಡುಗಿ ಸ್ವಲ್ಪ ಸ್ಮಾರ್ಟ್ ಬೇರೆ ಇದ್ದಾರೆ. ಛೇ ಇವಾಗ ಅಲ್ಲಿ ಏನಕ್ಕೆ ಅಲ್ಲ ಇಲ್ಲ ಒಂದ್ ಸೆಕೆಂಡ್ ಆಯ್ತು, ನಾನು ಸಾವಿರ ಈಗಲೇ ಕಳಿಸ್ತೀನಿ. ಬಟ್ ಏನಕ್ಕೆ ಕಣ್ಣಿಡಿದ್ರು ಅನ್ನೋದನ್ನ ನಾನು ಫಸ್ಟ್ ಪ್ರೂಫ್ ತಿಳ್ಕೊಬೇಕು. ಇಲ್ಲ ಚಿನ್ನ, ಅವ್ರಾಗೆ ಗೆಸ್ ಮಾಡಿದ್ರೆ ನೀವ್ ವಿನ್ ಆಗೋದು. ಯಾರಾದ್ರೂ ಹೇಳ್ಬಿಟ್ಟಿದ್ರೆ ಅದ್ ನೀವ್ ವಿನ್ ಆಗಲ್ಲ. ಇದೆಲ್ಲ ಫಸ್ಟ್ ರೂಲ್ಸ್ ನಾವೇನ್ ಮಾತಾಡಿದ್ವಿ ಅಫ್ಕೋರ್ಸ್ ಅವ್ರ ಗೆಸ್ ಮಾಡಿರ್ತಾರೆ. ಅದ್ರ ಸೆಕೆಂಡ್ರಿ ಓಕೆ ಮಾಡಿರ್ತಾ ಮಾಡಿರಲ್ವೋ ಯಾವತ್ತೂ ಅಷ್ಟೇ ಹೇಳಿದ್ರ ನೀವು ಮಾತಲ್ಲಿರ್ಬೇಕು. ಮನುಷ್ಯ ಮಾತು ಅಪ್ಪ ನಾನು 2,000 ರೂಪಾಯಿ ಈಗಲೇ ಕಳಿಸ್ತೀನಿ. ನಾನು ಅದನ್ನ ಹೇಳ್ತಲ್ಲ, ನಾನು ಹೇಳ್ತಿರೋದು ಅದು ನಿನ್ personal ನಮ್ ಚಾಲೆಂಜ್ ಇದ್ದೇನೋ ಯಾರ್ ಅವ್ರಾಗೆ ಗೆಸ್ ಮಾಡಿ ಡೌಟ್ ಬಂದಿದ್ಯಾ ಅವ್ರಿಗೆ ಅನ್ನೋದು ನಮ್ ಚಾಲೆಂಜ್. ಯಾರಾದ್ರೂ ಈಗ ಐಶು ಹೇಳಿರ್ಬೋದು, ಇಲ್ಲ ಅತ್ತೆಗಾರಿಂದ ಗೊತ್ತಾಗಿರ್ಬೋದು, ಮಾವಗಾರಿಂದ ಅವ್ರಾಗೆ ಡೌಟ್ ಪಟ್ಟು ಅವ್ರಾಗೆ ಗೆಸ್ ಮಾಡಿದ್ರೆ ರಿಯಲ್ ವಿನ್ನರ್ಸ್ ನೀವು. ಇಲ್ಲಿವರೆಗೂ ವೇಟ್ ಮಾಡಿದೀವಿ, ಬಾಡ ನೋಡೇ ಬಿಡೋಣ. ಅವ್ರಾಗೆ ಗೆಸ್ ಮಾಡಿದ್ರೆ, ಇಲ್ಲ ಅಂದ್ರೆ ಕಷ್ಟ ಇದೆ ಗೈಸ್. ನೋಡೋಣ, ಫಿಗರ್ ಔಟ್ ಮಾಡ್ತೀನಿ ಈಗ. ಫೋನಲ್ಲಿ ಹುಡುಕ್ತಾ ಸೆಲ್ಫಿ ಇದೆಯಾ? ಇಷ್ಟೆಲ್ಲ ಹುಡುಕಿದ್ರೆ ನೀನು ಇನ್ನು ಕನ್ಫರ್ಮ್ ಆಗುತ್ತೆ. ಟೈರ್ಡ್ ಗುಪ್ತಾ, ಐ ಆಮ್ ಸ್ಲೀಪಿಂಗ್ ಗುಪ್ತಾ, ಐ ವಿಲ್ ಕಾಲ್ ಯು ಲೇಟರ್, ಐ ವಿಲ್ ಚೆಕ್ ಯು ಲೇಟರ್. ಏನಿದೇನು ಪೂಜಾನ ಎಕ್ಸ್ಪೀರಿಯನ್ಸ್ ಪೂಜಾ ಆದ್ರೂ ನಂಬಲ್ಲ ಕಣಲ್ಲ. ಮತ್ತೆ ನನ್ಗೆ ಯಾಕೆ ಹೇಳ್ತಾ ಇದೆಯಾ ಇದು ಹೇಳಕ್ಕೆ? ವರ್ಕ್ ಆಗುತ್ತೆ ಇನ್ನು 8 ನಿಮಿಷ ಮಾಡಿದ ದೂರ ಇದೀವಿ. ಶಾ ಯಾವ್ದೋ ರಾಂಗ್ ನಿಮಿಷಕ್ಕೆ ಬಂದ್ಬಿಟ್ಟಿದೀವಿ ಅನ್ಸುತ್ತೆ. ಶಾ ನೇ ಅವ್ರ ಮನೆ ಈ ಕಡೆ ಇರೋದಾ? ಹಿಂಗೆ ಅಲ್ಲ, ಜೆ ಪಿ ನಗರ ಅಂತ ಕೇಳಿದ್ನಲ್ಲ, ಜೆ ಪಿ ನಗರ ಅಲ್ಲ ಜೆಪಿ ನಗರ ನಿಮ್ಸಿನೇ ಇರೋದು. ಜೆ ಪಿ ನಗರ್ ನಿಮ್ಸ ಇಲ್ಲ ಕಣೋ, ಅವ್ರ ಮನೆ ಹತ್ರ ಒಂದು ನಿಮ್ಸ ಇದೆ. ಅದು ನಾನು ಬಸವನಗೂಡು ಇರೋ ಜಾಗಕ್ಕೆ ಜೆ ಪಿ ನಗರದಲ್ಲಿ ಅದೇ ಸೇಮ್ ಹೋಟೆಲ್ ಇಲ್ಲೂ ಇದೆ. ಇದಾಕ್ಬಿಟ್ಟಿದೀವಿ ಮಿಸ್ ಆಗಿ. ಇಲ್ಲಿ 3 ನಿಮಿಷ ಜಾಸ್ತಿ ಆಗೋಯ್ತು. 8 ನಿಮಿಷ ಇದ್ದೀಗ 12 ನಿಮಿಷ ಆಗೋಯ್ತಲ್ಲ, 5 ನಿಮಿಷ ಜಾಸ್ತಿ ಆಗೋಯ್ತು. ಬನ್ನಿ, ಈಗ ಡೌಟ್ ಬೇರೆ ಬಂದ್ಬಿಟ್ಟಿದೆ. ಅಲ್ಲಿ ಇದು ಬೇರೆ ಏನಪ್ಪ ಇದು, ಡೌಟೇ ಬಂದಿರಲ್ಲ ಅನ್ಕೊಂಡೆ. ಯಾರಾದ್ರೂ ಹೇಳ್ಬಿಟ್ಟಿದಾರಾ, ಇಲ್ಲ ಯಾರಾದ್ರೂ ಮಾತಾಡೋದನ್ನ ಗೆಸ್ ಮಾಡ್ಬಿಟ್ಟಿದಾರಾ? ನೋಡೋಣ. ಕಂಡ ಬಿಡಿದ್ಯಾ ನೋಡು. ಹೌದು, ಸರ್ಪ್ರೈಸ್ ಎಲ್ಲ ಹಾಳಾಗೋಯ್ತಲ್ಲ ಗಾಯ್ಸ್. ಸ್ಮಾರ್ಟ್ ಹುಡುಗಿನ ಡೇಟ್ ಮಾಡೋ ಪ್ರಾಬ್ಲಮ್ ಇದೆ. ಸ್ವಲ್ಪ ತಲೆ ಓಡಿಸ್ತಾರೆ ಹುಡುಗಿನ ಡೇಟ್ ಮಾಡ್ಬೇಕಿತ್ತು. ನಾನು ತಲೆ ಜಾಸ್ತಿ ಓಡಿಸ್ತಾರೆ ಇವರು. ನಮ್ಮ ವಿಷಯ ಬಂದಾಗ ಎಲ್ಲ ಸ್ಮಾರ್ಟ್ ನೋಡೋಣ ಹೋಗ್ಲಿ ಏನಾಗುತ್ತೆ ಅಂತ. ಲೆಟ್ಸ್ ಗೋ ಗೈಸ್. ನಮ್ಮ ಮಾವ ಲೊಕೇಶನ್ ಕಳಿಸಿದ್ದಾರೆ ನನಗೆ, ಆದ್ರೂ ರಾಂಗ್ ಟೇಬಲ್ ಮಾಡ್ಬಿಟ್ಟಿದ್ದೀನಿ. ಮಳಿಯಂದ್ರು ತುಂಬಾ ಸ್ಮಾರ್ಟ್ ಇದ್ದಾರೆ. ಟೇಬಲ್ 20 and 21 ಅಂತೆ ನಮ್ದು ಇವಾಗ. ಬನ್ನಿ ಹೋಗೋಣ. ವ್ಲಾಗ್ ನೋಡ್ರೆ ಮಾವಾಗರ್ ಬೈಕೊಂಡಿರ್ತಾರೆ, ಹಬ್ಬ ನನ್ನ ಮಗ ಇವನು, ನಾನಾಗೆ ಲೊಕೇಶನ್ ಕಳ್ಸಿದ್ರು ರಾಂಗ್ ಬರ್ತಾನಲ್ಲಪ್ಪ ಇವನು, ಎಂತ ನನ್ನ ಮಗ ಇವನು ಅಂತ. ಸಾರಿ ಮಾವಗಾರು, ಸಾರಿ, ಅದು ಗೂಗಲ್ ಮ್ಯಾಪಲ್ಲಿ ಹಾಕ್ಬಿಟ್ಟೆ. ಬನ್ನಿ, ಇನ್ನೂ 9 ನಿಮಿಷ ಗೈಸ್. ಇವನು ಬೇಕು ಅಂತಾನೆ ಮೆತ್ತಗೆ ಓಡಿಸ್ತವನ್ ಕಾರ್ನ, ಮೆತ್ತಗೆ ಓಡಿಸ್ತವನ್. ನಾನು ನೋಡ್ತಾ ಇದ್ದೀನಿ ಎಷ್ಟು ಮೆತ್ತಗೆ ಓಡಿಸ್ತವನ್ ಗೊತ್ತಾ? ಅದೇ ಪೂಜಾ ಕರೆದ್ರೆ ಎಷ್ಟೊಂದು ರಾಪ್ ಅಂತ ಓಡೋಗಿರೋ. ಓಡೋಗೋದು. ಹಿಡಿಯೋ, ಫೋನ್ ಕೊಟ್ಟಿಡಿ ನೀನು. ಸುಮ್ಮನೆ ಹೋಗ್ತೀವಿ ನಾವು. ನಿಮ್ಸಿವರೆಗೂ ನಡ್ಕೊಂಡ್ ಬರ್ಬೇಕು ನೀನೆ. 7 ನಿಮಿಷ ಹಿಡಿಯೋ. ಆಸ್ ಮಚ್ ಆಸ್ ಐ ನೋ, ನನ್ನ ಪ್ರಕಾರ ನೇಹ ಅವರು ಟೇಬಲ್ನ 2 ಬುಕ್ ಮಾಡಿದ್ದಾರೆ ನಮ್ಮ ಮಾವಾಗರು. ಸೊ ಅದನ್ನು ನೋಡಿ ಗೆಸ್ ಮಾಡಿರ್ಬೋದು ಇಷ್ಟು ಜನ ಏನಕ್ಕೆ ಟೇಬಲ್ ಅಂತ. ಓಕೆ, ಅವ್ರು ಬರ್ತಿದ್ದಾರೆ ಅಂತ ಫಿಗರ್ ಔಟ್ ಮಾಡಿದ್ದಾರೆ ಅನಿಸುತ್ತೆ ನನಗೆ. ಅವ್ರೇನು ಹೇಳ್ತಾರೆ ನೋಡೋಣ. ನಾನು ಫೋಟೋ ಕಳಿಸಿಲ್ಲ, ಸೆಲ್ಫಿ ಅಂದ್ರೆ ಅಲ್ಲಿಗೆ ಸೀನ್ ಝೋನ್ ಮಾಡ್ಬಿಟ್ಟಿದ್ದೀನಿ. ನಾನು ಸ್ವಲ್ಪ ಹೊತ್ತು ರೀಚ್ ಆಗ್ತೀವಿ, 2 ನಿಮಿಷ ಇದೆ. ಬನ್ನಿ, ರಿಯಾಕ್ಷನ್ ಆಗಿರುತ್ತೆ ನೋಡೋಣ. ಲೆಟ್ಸ್ ಗೋ. ಸ್ವಲ್ಪ ಸೀಕ್ರೆಟ್ ಆಗಿರ್ಬೇಕು. ನಾವು ಸ್ವಲ್ಪ ಬೇಗ ಬಂದಿರೋ ಸರಿ ಹೋಗಿರೋದು. ಟ್ರಾಫಿಕ್ ಗೈಸ್. ನಾವು ಈ ಕಾರ್ನರಿಂದ ಆ ಕಾರ್ನರ್ ಈ ಕಾರ್ನರ್ ಬರೋಷ್ಟರಲ್ಲಿ ಮಧ್ಯದಲ್ಲಿ ಆ ಟ್ರಾಫಿಕ್ನ ದಾಟಿ ಬರೋದೇ ಒಂದು ಸಾಹಸ. ಬನ್ನಿ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ. ಬನ್ನಿ, ಫಸ್ಟ್ ಫ್ಲೋರ್ಗೆ ಹೋಗ್ಬೇಕು ನಾವೀಗ. ಕಂಗ್ರ್ಯಾಚುಲೇಷನ್ಸ್. ಹಲೋ.
ಟೇಬಲ್ ನೋಡಿ ಗೆಸ್ ಮಾಡಿದ್ರಾ? ಹಾಯ್ ಹಾಯ್ ಗೈಸ್ ಗೆಸ್ ಮಾಡಿದ ಹೆಂಗೆ ಅಂತ ಆಮೇಲೆ ಕೇಳೋಣ. ಹೇಳಿಲ್ಲ, ಅಮ್ಮ ಹುಷಾರಿಲ್ಲ ಅದಕ್ಕೆ. ಔಟ್ಫಿಟ್ ನೈಸ್ ಒನ್, ವೆರಿ ಪ್ರಿಟಿ. ನಾನು ಹುಷಾರಿಲ್ಲ ಅಂತ ಹೇಳಿ ಒಂದು ಬಟ್ಟೆ ಹಾಕೊಂಡೆ, ಇದು ಬೇಡ ಬೇರೆ ಹಾಕು ಅಂತಂದ್ರು. ಯಾಕೆ ಅಂತಂದ್ರೆ ಫೋಟೋಸ್ ಚೆನ್ನಾಗಿ ಬರ್ಬೇಕಲ್ವಾ, ಅದಕ್ಕೆ ನಾನು ಹುಷಾರೇ ಇಲ್ಲ. ನಾನೆಲ್ಲ ಹೇಳಿದೆ, ಇವರಲ್ಲ ಐಶುನು ನಮ್ಮಮ್ಮ ರ್ಯಾಂಡಮ್ ಆಗಿ ನಿನ್ನ 8th ಆ್ಯನಿವರ್ಸರಿ ಫೋಟೋಸ್ ತಗೊಂಡ್ರೆ ಚೆನ್ನಾಗಿರ್ಬೇಕು ಅಂತ ಒಳ್ಳೆ ಬಟ್ಟೆ ಹಾಕು ಅಂತ ಹೇಳಿದೆ. ನಾನು ಇನ್ನೇನು ಕ್ಲೂ ಕೊಡ್ಲಿಲ್ಲಪ್ಪ, ನೀನ್ ಇಷ್ಟು ಬ್ರಿಲಿಯಂಟ್ ಆದ್ರೆ ನಮ್ಗೆ ಕಷ್ಟ. ನಾನು ಹೇಳ್ದೆ ಅವ್ರು ಪಕ್ಕ ಗೊತ್ತಾಗಿರಲ್ಲ, ನೀವು ಗೆಸ್ ಮಾಡಿರಲ್ಲ ಅಂತ. ನೀವೇ ಗೆಸ್ ಮಾಡಿದ್ರ? ಫಸ್ಟ್ ಮನೇಲಿ ಒಂದು ಡೌಟ್ ಬಂತ, ಮತ್ತೆ ನಿಮಗೆ ಮೆಸೇಜ್ ಮಾಡಬೇಕಾದ್ರೆ ಎಲ್ಲಿದ್ದೀರಾ ಅಂತ 3 ಸರಿ ಕೇಳಿದ್ರು. 100% ಡೌಟ್ ಬಂತು. ಅಲ್ಲ ಟೇಬಲ್ ನೋಡಿ ಕನ್ಫರ್ಮ್ ಆಗಿಲ್ವಾ? ಇನ್ನೊಂದೇನಾಯ್ತು, ಯೂಶಲಿ ಇಲ್ಲಿ ಬಂದಿದ ತಕ್ಷಣ ನಮ್ಮಪ್ಪ ಹೋಗಿ ಹೇಳು ಹೆಸರು ಅಂತ ನನಗೆ ಹೇಳ್ತಾರೆ. ಇವತ್ತು ನಮ್ಮ ಅಮ್ಮಂಗೆ ಹೇಳಿದ್ರು ಹೋಗಿ ಹೇಳು ಅಂತ. ಆಮೇಲೆ ಅಲ್ಲಿ ನಿಂತಿದ್ರೆ ಐಶು ಬಾ ನಾವಿಬ್ರು ಕುತ್ಕೊಳ್ಳೋಣ ಅಂತ ಕರೆದ್ಲು. ತುಂಬಾ ಸ್ಮಾರ್ಟ್ ಇದ್ದಾರೆ, ಏನ್ ಮಾಡಕ್ಕಾಗಲ್ಲ ಗೈಸ್. ಊಟ ಮಾಡಲ್ವಾ? ಅಲ್ಲ ಕಾಸು ಬೇಕಾ ಊಟ ಬೇಕಾ? ದೇವ ಕೊಡ್ತಾರೆ ಪಾರ್ಟಿ, 1000 ರೂಪಾಯಿ ಕೊಡು. ಹಂಗಾಗಲ್ಲ. ಆಮೇಲೆ ಲಾಸ್ಟ್ ಇಲ್ಲಿ ಕನ್ಫರ್ಮ್ ಆಗಿದ್ದು, ಇಲ್ಲಿ ಬಂದಿದ ತಕ್ಷಣ 8 ಸೀಟ್ ಇತ್ತು. ಆಮೇಲೆ ಇದಕ್ಕೆ ಮಾತ್ರ ಚೇರ್ ಹಾಕಿದ್ರು. ನಾನು ಸಪ್ರೇಟ್ ಮಾಡ್ತಾರೇನೋ ಅಂತ ಬಂದ್ರೆ ಅದನ್ನು ಜಾಯಿನ್ ಮಾಡಿದ್ರು. ಆಮೇಲೆ ಆಟಗಾರರು ಅದನ್ನ ಬಂದ್ಮೇಲೆ ಮಾಡೋದಲ್ವಾ ಜಾಯಿನ್? ಅವರೇ ಇನ್ನೆಲ್ಲಿ 4 ಜನ ಅಂತ ಕೇಳಿದ್ರು. ಅಯ್ಯೋ ಗೈಸ್, ಇಲ್ಲಿ ಡೌಟ್ ಆಗಿರೋದು, ಇಲ್ಲ ಅಂದ್ರೆ ಡೌಟ್ ಬರ್ತಿರ್ಲಿಲ್ಲ. ಮನೇಲೆ ಡೌಟ್ ಇತ್ತು. ನಾನು ಐಶುನು ಕೇಳಿದೆ, ನಾನು ಬರ್ತಿದಾರ ಅಂತ ಕೇಳಿದೆ. ಇಲ್ವಲ್ಲ ಬಿಸಿ ಇರ್ಬೇಕನ್ಸುತ್ತೆ ಅಂತ. ಗೈಸ್ ಇರ್ಲಿ, ಇಟ್ಸ್ ಓಕೆ. ಟ್ರೈ ಮಾಡಿದ್ವಿ ಬಟ್ ಆಗಿಲ್ಲ. ಇಟ್ಸ್ ಓಕೆ, ಸ್ವಲ್ಪ ಸ್ಮಾರ್ಟ್ ಇದ್ದಾರೆ. ಅದೇ ಅವ್ರು ನೆಕ್ಸ್ಟ್ ಇವ್ರಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂದ್ರೆ 2-3 ನಿದ್ದೆ ಗಮ್ಮಿ ಸಾಕಿ ಮಲಗಿಸಿ ಸರ್ಪ್ರೈಸ್ ಕೊಡ್ಬೇಕು. ಎದ್ದಾಗ ಸರ್ಪ್ರೈಸ್ ಅನ್ಬೇಕು ನಾವು, ಇಲ್ಲ ಅಂದ್ರೆ ಆಗಲ್ಲ. ಯಾರಿಗೂ ನೋಡಕ್ಕಾಗಲ್ಲ ಅನ್ಸುತ್ತೆ ಡಿನ್ನರ್. ಆಮೇಲೆ ನಿದ್ದೆ ಕಣ್ಣಲ್ಲಿ ಎದೋರ್ಬೇಕಾದ್ರೆ ನೀವು ಬೇಡ ಅಂತ ಹೇಳ್ಬಿಡ್ತೀರಾ. ಅಲ್ಲ ಆಮೇಲೆ ಯಾವತ್ತೂ ಇಲ್ದಿರ 1 ಟೈಮ್ ಕೇಳ್ತೀರಾ ಎಲ್ಲಿದ್ದೀರಾ ಅಂತ. ರೀಚ್ಡ್ ಅಂತ ಕೇಳಿದೆ ನಾನು. ಹೊರಟ್ರಾ, ಎಲ್ಲಿ, ಎಷ್ಟೊತ್ತಿಗೆ ರೀಚ್ ಆಗ್ತೀರಾ, ಇಷ್ಟೊಂದು ಡೌಟ್ ಕೇಳಿದಾಗ ಏನೋ ಇದೆ ಅಂತ. ಇಟ್ಸ್ ಓಕೆ ಗೈಸ್, ನಂದು ತಪ್ಪಿದೆ ಒಂದು ಸ್ವಲ್ಪ. ಅದೇನು 1000 ಇತ್ತು, ನಿಮ್ಮ ಸ್ಯಾಲ್ರಿ ಟೈಮಲ್ಲಿ ಕೊಡ್ತೀನಿ. ಎಷ್ಟೇ ನಮ್ಗೆ ಇದ್ವಾ ಅಲ್ಲ, ಹೇಳಲ್ಲ. ಪರವಾಗಿಲ್ಲ, ಊಟ ಮಾಡಿಬಿಡೋಣ. ಊಟ ಮಾಡಿ, ಖುಷಿಯಾಗಿ ಊಟ ಮಾಡಿ ಗೈಸ್. ನಮ್ಮ ಅಕ್ಕ ಅದನ್ನು ಬಾಯ್ ಬಿಟ್ಬಿಟ್ಲು, ನಾವು ಇನ್ನೊಂದು ಲೊಕೇಶನ್ಗೆ ಹೋಗ್ಬಿಟ್ಟಿದ್ವಿ ಅಂತ. ನಾನು ಮರಿ ತೆಗಿಯಕ್ಕೆ ಇವಳ ಕರ್ಕೊಂಬಂದಿರೋದು ನಾನು. ಅಲ್ಲ ನೋಡ್ದಾಗ ಬಿಡು, ಮುಂದೆ ಅಂತಿರಲ್ಲ. ಹಿಂಗೇನು ಅಷ್ಟೊಂದು ಆಸೆ ಜನ ಇವಾಗೆಲ್ಲ ಬೇಗ ಗೊತ್ತಾಗಬೇಕು ಅಂತ. ಗೈಸ್ ಏನು ಆರ್ಡ್ರ್ ಮಾಡೋದು ಅಂತ ನೋಡ್ತಾ ಇದ್ದೀನಿ ನಾನು. ಲೇ ಎಡಿಟರ್, ಆ ಪಾರ್ಟ್ನ ಕಟ್ ಮಾಡ್ಬಿಡಿ. ಅದು ನಾನು ಹೇಳಿ, ಅದು ಬೆಟ್ಟಿಂಗ್ ಪಾರ್ಟ್ ಎಲ್ಲ ಕಟ್ ಮಾಡ್ಬಿಡಿ. ಬೆಟ್ಟಿಂಗ್ ಪಾರ್ಟ್ ಕಟ್ ಹಾಕ್ಬಿಡಿ. ಐ ಮೀನ್ ನಾವು ಚಾಲೆಂಜ್ ಮಾಡಿದ ಪಾರ್ಟ್ ಕಟ್ ಹಾಕ್ಬಿಡಿ. ಎಡಿಟರ್ ಗೈಸ್ ನಾನು ಸೆಲ್ಫಿ ಏನಾದ್ರು ಕಳಿಸಿದ್ರೆ ಏನು ಮಾಡ್ತಿದ್ರು ಕೇಳಿ? ಮೂಗ್ ಮೇಲೆ ಕೈ ಇಟ್ಕೊಂಡು ಕಳಿಸಿ ಅಂತದೆ. ಅತ್ತೆಗಾರು ನೀವೇನು ಮಾಡಿರಿ ನೀವು ಬರೋಕ್ಕೆ ಮುಂಚೆ? ಸುಮ್ಮನೆ ಅಂದೆ, ನೋಡಿದ್ಲು. ಎಲ್ಲ ಪ್ರಿಪೇರ್ಡ್ ಆಗೇ ಕೂತಿದ್ರಿ ಹಂಗಂದ್ರೆ. ನಂಗೆ ಗೊತ್ತಿತ್ತು. ಐಶು ಪಾಪ ಎಷ್ಟು ಎಫರ್ಟ್ಸ್ ಹಾಕಿದ್ದು. ಒಂದ್ ಡ್ರೆಸ್ ಹಾಕೊಂಡ್ಬೇಕಾದ್ರೆ ಎಲ್ಲ ತರನು ಮಾಡ್ಕೊಳ್ಳಿ. ಐಶು ಹಿಂಗೆ ಮನೆಯಲ್ಲಿ ಕಿಚನ್ ಹತ್ರ ಮಿಕ್ಸಿ ಇಟ್ಕೊಂಡಿರ್ರ ಅನ್ನೋದು, ಮೂಗು ಬೇರೆ ಹೇಳ್ತೀವಿ ವಿಡಿಯೋ ಕಾಲ್ ಮಾಡ್ಬೋದಲ್ವಾ? ಅಲ್ವಾ? ಕರೆಕ್ಟ್. ನಾವ್ ಎತ್ತಲ್ವಲ್ಲ. ಇವಾಗ ಎತ್ತೋ ಸಿಚುವೇಶನ್ ಅಲ್ಲಿ ಲೊಕೇಶನ್ ಅಷ್ಟೇ. ಇವ್ರದೇ ಕಷ್ಟ ಇಲ್ಲ, ಅಕ್ಕಪಕ್ಕ 100 ಜನ ಇರ್ತಾರೆ. ಫೋನ್ ಮಾಡಿದ್ರೆ ಆಯ್ತು. ಅಲ್ಲ, ಒಂದು ಸ್ಟೋರಿ ಹಾಕಿ ಒಬ್ರೇ ಇರೋ ಚಾನ್ಸೇ ಇಲ್ಲ. ನಾಟ್ ಪಿಕಿಂಗ್ ಮೈ ಕಾಲ್ ಅಂತ ಯಾರಾದ್ರೂ ರಿಪ್ಲೈ ಮಾಡ್ತಾರೆ. ಅಲ್ಲ, ನಾನು ನಂಬರ್ ಸ್ಟೋರಿಯಲ್ಲಿ ಹಾಕ್ಬಿಡ್ತೀನಿ ಅಷ್ಟೇ. ಬೆಸ್ಟ್. ನನ್ನ ನಂಬರಾ? ಫೋನ್ ಎತ್ತಿಲ್ಲ. ಪ್ಲೀಸ್ ನನ್ ಹೊಟ್ಟೆ ಮೇಲೆ ಯಾಕೆ ಕುಡಿತೀನಿ, ಬಿಸ್ನೆಸ್ ಮಾಡೋಣ ಅಂತಿದ್ದೀನಿ ನಾನು. ಏನು? ಒಂದು ನಂಬರ್ಗೆ 1000 ರೂಪಾಯಿ ಅಂತ. ಒಳ್ಳೆ ಐಡಿಯಾ. ಕ್ರೀಮ್ ಆನ್ ಟಾಪ್ ಇಂದ
ಡು ಯು ವಾಂಟ್ ಟು ಕಾಲ್ ಸಮೀರ್ ಅಂತ ಮಾಡ್ಕೊಂತೀನಿ ಪೇಜ್. ಇದೇನೋ ಬಂದಿದೆ, ಏನಿದು ಇದೇನಿದು? ಲೋಟಸ್ ಸ್ಟೆಮ್ ಅಂತ, ಲೋಟಸ್ ಸ್ಟೆಮ್. ಸೊ ಲೋಟಸ್ ಸ್ಟೆಮ್ಮಲ್ಲಿ ಮಾಡಿರೋದ ಇದು? ಓ ನೈಸ್. ಗಿಡಾನ ಇದು. ಲೋಟಸ್ ಸ್ಟೆಮ್ಮು. ನಾನು ಏನಿರೋ ತಿಂದಿದ್ದೀನಿ, ಕಣ್ಣಿನೇ ಟ್ರೈ ಮಾಡ್ತೀನಿ ಅವಾಗ್ಲಿಂದ. ಪನ್ನೀರ್ ಗಿಂದೀರ್ ಅನ್ಕೊಂಡು. ನಾನು ಆಲೂಗಡ್ಡೆ ಅನ್ಕೊಂಡೆ. ಗೈಸ್, ನೇಹಾ ಅವರ ತಂಗಿ ಇದನ್ನು ತಿನ್ನೋ ಸ್ಟೈಲ್ ನೋಡಿ. ಈಟ್ ಐಶು, ಯು ಇಟ್. ನೋ ಯು ಇಟ್. ಐ ಹ್ಯಾವ್ ಒನ್ ಮೋರ್, ಯು ಇಟ್. ನೇಹಾ ಅವರ ತಂಗಿ ಹೆಂಗೆ ತಿಂತಾರೆ? ಈಟ್. ಓಕೆ, ಐ ವಿಲ್ ಶೋ. ನನ್ನ ತಮ್ಮ ಹೆಂಗೆ ತಿಂತಾನೆ? ಅವ್ಳು ತಿನ್ಬಿಟ್ಲು. ಹಾಂ, ಫುಲ್ ಬಾಯ್. ಐಶು ತಿಂದಿತ್ತು ಅಷ್ಟಾ? ಕ್ಲೀನಾಗಿ ತಿಂದಿದ್ದೆ ಯಾವತ್ತೂ ಅಷ್ಟೇ. ನನ್ನ ತಮ್ಮ ಹೆಂಗೆ ತಿಂತಾನೆ? ಯಾವತ್ತೂ ಅಷ್ಟೇ. ದೊಡ್ಡ ಹೋಟ್ಲಲ್ಲಿ ಮನೇಲಿ ತಿನ್ನೋದ ತಿನ್ನಬಾರ್ದು. ನಾನು ಹೇಳ್ತೀನಿ ಹೆಂಗೆ ಅಂತ ತೋರಿಸ್ತೀನಿ. ಹೇಳ್ತೀಯಾ? ಹೇಳ್ತೀನಿ. ಫಸ್ಟು ಇದೆಲ್ಲ ಏನೋ ಇಟ್ಟಿರ್ತಾರೆ, ನಾನು ತೆಗಿಬೇಕು. ಅದು ತಿನ್ನಕೊಂಡು ಇಟ್ಟಿರೋದು ಅದನ್ನು. ಹೌದಾ? ಸ್ಟೇಜ್ ಅನ್ಕೊಂಡೆ. ಇದು ಸೀದೋಗಿರೋದೇನೋ ಅದು. ಸೊ ಫಸ್ಟು ನೀವು ಚುಚ್ಚಿ ನೀವು ಎತ್ಕೊಂಡು ಒಂದೊಂದೇ ಬೈಟ್ ತಿನ್ನಬೇಕು. ಇನ್ನೊಂದು ಬೈಟು ಅದು ಮಾಡಿ. ಅಕ್ಕ ತಮ್ಮ ಏನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾರೆ ನೋಡಿ. ಸೇಮ್ ಡಿಸ್ಕಷನ್ ಇಬ್ಬರದು. ನಮ್ಮ ಅಕ್ಕ ಸ್ವಲ್ಪ ದಾಡಿ ಬಂದರೆ ಸೇಮ್ ಸಂಜಯ್. ಅವ್ನು ದಾಡಿ ತೆಗೆದ್ರೆ ಸೀಮಾ ಅಂತೆ. ಅವಳು ಅಪ್ರಿಷಿಯೇಟ್ ಮಾಡ್ತಾವ್ರು, ಅವ್ರು ರೇಗಿಸ್ತಾವ್ರು, ಅರ್ಥ ಆಗ್ತಿಲ್ಲ ಅವಳಿಗೆ. ಟೆನ್ಷನ್ ಆಗ್ಬಿಟ್ಟವಳೆ. ಇಲ್ಲಿ ಏನೋ ಆಗಿದೆ, ನಮ್ಮ ಅತ್ತೆಗವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಐಶು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಗ್ರೇವಿ ಹೆಸರು ಶ್ಯಾಮ್ ಸವೇರಾ ಅಂತಿದೆ. ನೇಹಾ ಅವ್ರನ್ನ ಶ್ಯಾಮ್ ಸವೇರಾ ಇದೆ ಅಂದ್ರೆ ಸ್ಯಾಮ್ ಸಮೀರಾ ಅಂತ ಅವ್ರು ಹೇಳ್ತಿದ್ದಾರ? ಓ ಸ್ಯಾಮ್ಸಂಗ್. ಥ್ಯಾಂಕ್ ಯು ರಿಷಾಜಿ, ಥ್ಯಾಂಕ್ ಯು. ಗೊತ್ತಾ ಅವ್ರಿಗೆ? ನನ್ಗೆ ಗೊತ್ತಾ ಕೇಳಿ. आपको सैम समीर कैसा पता है? एक्चुअली कैसा पता है? कैसा पता चल गया। ಥ್ಯಾಂಕ್ ಯು ರಿಷಾಜಿ, ಥ್ಯಾಂಕ್ ಯು. नहीं, आप वीडियोस देखते हैं क्या? एक दो देखे थे आपका वो एंगेजमेंट वाला और ಏನ್ರಿ नाम पता? आपको एक अकाउंट बोलता हूँ, जिंदगी में मत देखना. तो इनका नाम पता है? हाँ? इनका नाम क्या है? नेहा। ओ वो सबका नाम पता है क्या? वैसे हम घर के नहीं है, कोलकाता के हैं, पर एक नहीं, आपको किसी ने ಯಾರಾದ್ರೂ ತೋರಿಸಿದ್ರಾ ಇಲ್ಲ ಅಂದ್ರೆ ಅವರೇ ನೋಡಿದ್ರೆ? ಕೇಳಿ. किसी ने आपको दिखाया था? अच्छा. एक चैनल बोलता हूँ, जिंदगी में मत देखना. सीमा सोनू बोल के है वो चैनल, जिंदगी में मत देखना. अच्छा नहीं है. हाँ? उनका है, मत देखना, बकवास है. 100% बकवास. ಐಶು ಫಾಲೋವರ್ಸ್ ಎಷ್ಟು ಗೊತ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ? ಎಷ್ಟು ಐಶು? 25.9. ಎಷ್ಟಿತ್ತು ಫಸ್ಟ್? ಐಶು ಅದು ಮಾಡೋದು 4 ವರ್ಷ ಬೇಕಿತ್ತು ಐಶು. 12K ಮಾಡೋಕ್ಕೆ. ನನ್ನನ್ನು ಕೇಳಿ, 8 ವರ್ಷ 6 ವರ್ಷ ಬೇಕಾಯ್ತು 10K ಮಾಡೋದಕ್ಕೆ. ಆಮೇಲೆ ಏನಾಯ್ತು ಗುಪ್ತ? ಆ ಥರ ನಿಮ್ದು ಒಂದೇ ಸರಿ ರೇಸ್ ಹಾಕಕ್ಕೆ ನಾನು ವಿಡಿಯೋಸ್ ನನ್ನ ಜೊತೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ಸ್ಟಾ. ಮೊದಲು ಕೇಕ್ ಹಾಕ್ತಿದ್ದೆ, ಆಮೇಲೆ ಕೇಕ್ ಜೊತೆ ಬರ್ತಿತ್ತು. ಅದಕ್ಕೆ ನಾನು ಮೊದಲು ಬರೀ ಇಷ್ಟೇ ಆಗ್ತಿದೆ. ಕಾಮೆಂಟ್ಸ್ ಅಲ್ಲಿ. ಹಿಂಗ ನಿಮ್ಮ ಕಾಮೆಂಟ್ಸ್ ಅಲ್ಲಿ ಏನಿರುತ್ತೆ? ಬರೀ ಏನೋ ಇರುತ್ತಲ್ಲ ಕಾಮೆಂಟ್ಸ್ ಅಲ್ಲಿ, ಏನು ಹೆಸರು ಇರುತ್ತೆ ಕಾಮೆಂಟ್ಸ್ ಅಲ್ಲಿ. ಅದು ಅವರೆಲ್ಲ ಸಮಂತ ಫಾಲೋವರ್ಸ್. ಓಕೆ. ಆದ್ರೂ ಗುಪ್ತಾ ಐಶುಗೆ 26,000 ಫಾಲೋವರ್ಸ್ ಅಂದ್ರೆ ಕ್ರೇಜಿ ಅದು. ಐಶು, ಕಂಗ್ರ್ಯಾಚುಲೇಷನ್ಸ್ ಗೈಸ್. ಬ್ರೇಕಿಂಗ್ ನ್ಯೂಸ್ ಕೇಳಿ. ನಮ್ಮ ಮೋಮೋದು ಒಂದು ಪ್ರೊಫೈಲ್ ಇದೆ, ಆ ಪ್ರೊಫೈಲಲ್ಲಿ 100K ಲೈಕ್ ಅಂತೆ. ಅದಕ್ಕೆ ಒಂದು ಫೋಟೋಗೆ, ಆ ಪೇಜ್ಗೆ ಬ್ರ್ಯಾಂಡ್ ಪ್ರಮೋಷನ್ ಬಂದಿದೆಯಂತೆ. ಬಾರ್ಟರ್ ಕೊಲಾಬ್ರೇಷನ್ ಮೋಮೋ ಪೇಜ್ಗೆ. ನೋಡಿ ಏನೇನು ನಡೀತಿದೆ ಪ್ರಪಂಚದಲ್ಲಿ. ವೆರಿ ವಿಯರ್ಡ್. ವಿಯರ್ಡ್ ಅಲ್ಲ ಇನ್ಸ್ಟಾ. ಹೆಂಗ್ ವಿಯರ್ಡ್? ನೀವ್ ಹಿಂಗ್ ಹೇಳ್ಬಾರ್ದು. ಗೈಸ್ ಎಲ್ಲ ಇಲ್ಲಿ ನನಗೆ ಸೇರ್ಕೊಂಡು ನನಗೆ
1 2 3 4 ಇಲ್ಲ ನಾನು ನಿನ್ ಕಡೆ ಸಾಕು ಕೊಟ್ಬಿಡು. ನಿನ್ ಕಡೆ ಬರ್ತೀವಿ ಬೇಗ ಹೇಳು. ಯಾರು ರೇಗ್ಸಲ್ಲ. ನೀನ್ ಬೇಕಾಗಿಲ್ಲ, ನೀನ್ ಯಾರ ಕಡೆ ಬೇಕಾಗಿಲ್ಲ. ಆಟಕ್ಕುಂಟು ಲೆಕ್ಕಿಲ್ಲ ನೀನು ಜಗಳದಲ್ಲಿ. ಗೈಸ್ ಅವಳಾಗಲ್ಲ ಗೈಸ್, ಅವಳು ಯಾವ ಟೀಮ್ಗೂ ಬೇಡ. ನಮ್ ಟೀಮ್ ನೋಡ್ರಿ ನಾವ್ ಹೆಂಗ್ ನಿಮ್ಮನ್ನ ಇದ್ ಮಾಡಿದೀವಿ ಅಂತ. ಕಬಡ್ಡಿ ನಮ್ ಟೀಮ್ ಅಲ್ಲಿ ನೋಡಿ ನಿದ್ದೆ ಮಾಡ್ತಾ ಇತ್ತು ನೋಡಿ. ನಮ್ ಟೀಮ್ ನೋಡಿ. ಭಯ ಪಡ್ಬೇಡಿಪ್ಪ ನಾವು. ಇವ್ರು ಆನ್ ಅಂಡ್ ಆಫ್ ಟೀಮ್. ನೀವು ಕಾಂಟೆಂಟ್ ಏನ್ ಮಾಡೋದು ನನ್ನ ಫಾಲೋವರ್ಸ್ಗೆ ಯೋಚನೆ ಮಾಡ್ತಾರೆ. ಐಶು ಯು ಗಾಟ್ ಕೊಲಾಬರೇಷನ್ ರಿಕ್ವೆಸ್ಟ್. ಪ್ರೈವೇಟ್ ಅಕೌಂಟ್ ಅಪ್ಪ ಅದು. ಪಬ್ಲಿಕ್ ಹೋಗ್ಬಿಟ್ರು ಹೋಯ್ತು 100ಕ್ಕೆ. ನಾನು ಇನ್ನು ನಂದು ಪ್ರೈವೇಟ್ ಅಲ್ಲಿ ಇದೆ. ನಾನು ಪಬ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ. ಬಟ್ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಫ್ಯಾಮ್ ಲವ್ ಯು. ಸರಂಗೆ ನೀವ್ ಯಾಕ್ರಿ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು? ಫಾಲೋ ಮಾಡಿದ್ದಾರಲ್ಲ, ಅಲ್ಲ ನೀವೆಲ್ಲಿ ನಿಮ್ಗೆ ಸಮಂತ ಮ್ಯಾಮ್ ಅವ್ರ ಫಾಲೋವರ್ಸ್ ಅಲ್ಲ ಫಾಲೋ ಮಾಡಿರೋ. ಅದು ಜೋಕ್ ಮಾಡಿದ್ದು. ಗೈಸ್ ನಮ್ಮ ಅತ್ತೆಗಾರು ಜ್ಯುವೆಲ್ರಿ ಕಲೆಕ್ಷನ್ ನಿಮ್ಗೆ ತೋರಿಸ್ಬೇಕಿಲ್ಲ ನೋಡಿ. ನಾನು ಮಲೇಷಿಯಾದಿಂದ ತಂದ್ಕೊಟ್ಟಿದ್ದೆ ನೋಡಿ ಇದು ವಾಚ್ ನೋಡಿ, ಸಿಲ್ವರ್ ಕಲರ್ ವಾಚ್. ನೀವು ಅವ್ರನ್ನ ಎಲ್ಲ ವ್ಲಾಗಲ್ಲಿ ನೋಡಿ. ಇಯರಿಂಗು ಮತ್ತೆ ಒಂದು ಬ್ರೇಸ್ಲೆಟ್ ಏನಾದರೂ ಒಂದು ಇರುತ್ತೆ ಮ್ಯಾಚಿಂಗು ಸಖತ್ತಾಗಿ ಕ್ರೇಜಿ. ಇದು ಕುಶಲ್ಸ್ ಆರ್ಟಿಫಿಷಿಯಲ್, ಬಟ್ ಆರ್ಟಿಫಿಷಿಯಲ್ ಅಲ್ಲ, ಗೋಲ್ಡ್ ಸಿಲ್ವರ್ ಅಲ್ಲ. ಕಲೆಕ್ಷನ್ ಇಂಪಾರ್ಟೆಂಟ್. ಆರ್ಟಿಫಿಷಿಯಲ್ ಆದ್ರೂ ಕಲೆಕ್ಷನ್ ಇಂಪಾರ್ಟೆಂಟ್. ಸಿಲ್ವರ್ ಕೂಡ ಅಲ್ಲಪ್ಪ, ಫೇಕ್ ಅಲ್ಲ ಬಟ್ ನೀವು ಮ್ಯಾಚ್ ಮಾಡಿದಿರ ಅದು TMT ಸ್ಟಿಲ್ ಗೈಸ್. ನನ್ಗೆ ಹಂಗೆ ಇಷ್ಟ ಆಗುತ್ತೆ ಸ್ವಲ್ಪ ಹಾಕೊಳ್ಳೋಕೆ. ಮ್ಯಾಚ್ ಹಾಕೊಂತೀನಿ. ನಂಗೆ ಬೇಕು ಅಂದ್ರೆ ನಮ್ಮ ಅಮ್ಮ ಹತ್ರ ಹೋಗ್ತೀನಿ, ಯಾವ್ದಾದ್ರು ಮ್ಯಾಚಿಂಗ್. ನೀವೇನ್ ಹಾಕಿದ್ದೀರಾ ಬೇಕು ಅಂದ್ರೆ. ಗೈಸ್ ನಾಳೆ ನಾವು ಒಂದು ಈವೆಂಟ್ಗೆ ಹೋಗೋದಿದೆ, ನೀವು ನೋಡಿ ಎಲ್ಲಿಗೆ ಅಂತ. ಆ ಈವೆಂಟಿಗೆ ನಮ್ಮ ಫ್ಯಾಮಿಲಿ ಎಲ್ಲ 9 ಗಂಟೆಗೆ ರೆಡಿಯಾಗಿ ಹೊರಡ್ಬೇಕು ನಾವು. ಅದಕ್ಕೆ ಈಗ ಅವರು ಇವರೆಲ್ಲ ಬೆಟ್ಟಿಂಗ್ ಚಾಲೆಂಜ್ ಆಗ್ತಿದ್ದಾರೆ. ಬೆಟ್ಟಿಂಗ್ ಅಂದ್ರೆ ಚಾಲೆಂಜ್ ಆಗ್ತಾ ಇದ್ದಾರೆ ದಟ್ ನಾವು ಹೊರಡೋದೇ 12 ಗಂಟೆ ಆಗುತ್ತೆ ಅಂತ. 11:15 ಹೊರಡ್ತೀರಾ ಆಯ್ತಾ? ಅದರಲ್ಲಿ ಡೈಲಾಗ್ಸ್ ಬೇಕು ಅಂದ್ರೆ 4-5 ಎಷ್ಟು ಬೇಕಾದ್ರೂ ಹೇಳ್ತೀನಿ. ಗೈಸ್ ಈ ಸಂಜೆ ಲೇಟ್ ಮಾಡ್ಬಿಟ್ಟ ಗೈಸ್ ಬರೋಕ್ಕೆ. ಬೆಳಗ್ಗೆ ಎಷ್ಟು 5 ಗಂಟೆಗೆ ನಾನು ಫೋನ್ ಮಾಡಿದ್ದೀನಿ, ಎತ್ತಲೇ ಇಲ್ಲ ಗೈಸ್. ಸೆಕೆಂಡ್ ಡೈಲಾಗ್, ಥರ್ಡ್ ಡೈಲಾಗು ನಮ್ಮ ಅಕ್ಕ ಇದ್ದಾಳಲ್ಲ ಗೈಸ್, ಬರೋದೇ ಇಲ್ಲ ಗೈಸ್. ಇವಾಗಲೂ ಲೇಟ್ ಮಾಡ್ತಾಳೆ. ನಂಗೆ ತಲೆ ಫುಲ್ ಗುಮ್ ಅಂತ ಇದೆ ಗೈಸ್. ಇದು ವ್ಲಾಗ್ ಎಂಡ್ ಆಗೋಷ್ಟೊತ್ತಿಗೆ ಯಾವಾಗಲಾದ್ರೂ ಒಂದ್ಸರಿ ಹಾಂ, ನಾನು ನಿದ್ದೆ ಅಂತೂ ಮಾಡೇ ಇಲ್ವಾ. ನಂಗೆ ಐಬ್ರೋಸ್ ಆ್ಯಕ್ಚುಲಿ ಬರಲ್ಲ ಅವ್ರ ಥರ ಎತ್ತಕ್ಕೆ. ಐಮ್ ಸೋ ಸಾರಿ. ಎತ್ತಿ ಅನ್ಸ್ತ ಒಂದ್ಸರಿ ಇದು. ಆಮೇಲೆ ಒಳ್ಳೆ ಊಟ ಸಿಕ್ತು ಗೈಸ್, ಚೆನ್ನಾಗಿ ತಿನ್ಕೊಂಬಂದ್ವಿ ಎಲ್ಲರೂ. ಇದ್ರಲ್ಲಿ ಯಾವ ಡೈಲಾಗು ನಂದಲ್ಲ. ಇದು ಎಡಿಟರ್ ಪ್ಲೀಸ್ ಇವ್ರು ಇದೆಲ್ಲ ಹೇಳ್ದಾಗ ನಂದು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕಿ ಆಯ್ತಾ, ಅವ್ರಿಗೆ ಒಂದು ಸ್ವಲ್ಪ ರೋಸ್. ಗೈಸ್ ಊಟ ಬಂತು, ಊಟ ಮಾಡೋಣ ಗೈಸ್. ಈಗ ನಾನು ಇಲ್ಲಿ ಬಂದಿರೋದು ಇವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಕ್ಕೆ, ನಾನು ರೋಸ್ಟ್ ಮಾಡ್ಕೊಳಕ್ಕೆ ಗೊತ್ತಾಗ್ತಿಲ್ಲ. ನೋಡಿ ಗೈಸ್, ಏನಿದು ಚೀಸ್ ನಾನ್, ಗಾರ್ಲಿಕ್ ಚೀಸ್ ನಾನ್ ಮತ್ತೆ ಪನ್ನೀರ್. ಮೊಸರನ್ನ ನೋಡಿ ಹೆಂಗಿದೆ ಅದು ಮೊಸರನ್ನ. ಗೈಸ್ ಸ್ನೇಹ ಅವ್ರ ಮನೆಯವರು ಫ್ಯಾಮಿಲಿ ಫುಲ್ಲು ಮೊಸರನ್ನ ತಿಂದಿಲ್ಲ ಅಂದರೆ ಊಟನೇ ಮುಗಿಯಲ್ಲ ಅವ್ರು. ಸಾಕು ಅಲ್ಲ ಅತ್ತೆಗಾರು? ಮೊಸರನ್ನ ಫಿಕ್ಸು. ಎಂಡಲ್ಲಿ ಒಂದು ಮೊಸರನ್ನ ಇದ್ದೇ ಇರುತ್ತೆ, ಪ್ರೋಬಯೋಟಿಕ್. ಗೈಸ್ ಊಟ ಆಯಿತು, ಈಗ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀವಿ. ನಮ್ಮ ಮಾವಗಾರಿಗೆ ಅರ್ಜೆಂಟಾಗಿ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೋದರು. ಊಟನೂ ಮಾಡಿಲ್ಲ ಪಾಪ. ಈಗ ಸಿಗ್ತಾರೆ ಮತ್ತೆ ಕೆಳಗೆ. ಬನ್ನಿ ಕ್ಯಾಂಡಲ್ ಹಚ್ಬಿಟ್ಟು ಇದೆ ಅಂತೆಲ್ಲ ಹಾಕ್ಬಿಟ್ಟು. ವೆಯ್ಟರ್ ಐಶು ಬರಲಿ, ಐಶು ಲೈಟರಲ್ಲಿ ನಮ್ಮ ಮನೇಲಿ ಇವನಿಗೆ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಇವನು ಕೊಟ್ಟಿದ್ದೀವಿ ಹಚ್ಚಕ್ಕೆ. ಹಚ್ಚಕ್ಕೆ ಬರ್ತಿಲ್ಲ. ಓಕೆ ಹೊಳೆಗಾರು ಬನ್ನಿ. ಹಾಡು ಗೈಸ್, ಹಾಡು ಆಡೋದು ನೋಡಿ ಗೈಸ್. ಇನ್ನು ಯಾರು ಜೋರಾಗಿ ಆಡ್ತಲ್ಲ. ಒಂದ್ಸರಿ ಫಸ್ಟಿಂದ 3, 2, 1 ಸಂಜೆ ಆಡು ಶಾ. Congratulations and celebrations. Neha Gupta 8 years completed. ಅವಳು ಯಾರು ಹಾಡಕ್ಕೆ ಹೇಳಿದ್ದು? ಅವಳು ಯಾರು ಹಾಡಕ್ಕೆ ಹೇಳಿದ್ದು ಅವಳಿಗೆ? ಕೇಳಕ್ಕಾಗಿಲ್ಲ ಅವ್ರಿಗೆ. ಹಿಂದೆ ತೋರಿಸ, ಹಿಂದೆ ತೋರಿಸ.
ತೊಗೊಂಡೋಗ್ಬಿಡಿ, ಕೇಕೆ ತೊಗೊಂಡೋಗ್ಬಿಡಿ. ಬನ್ನಿ ಅಲ್ಲಿ ಹೋಗಿ. ಓ ನನಗೆ ಗೊತ್ತೇ ಇಲ್ಲ ಈ ಥರ ಪ್ಲಾನ್ ಇದೆ ಅಂತ. ನಾನು ಸುಮ್ಮನೆ ವೇಸ್ಟ್ ಆಗುತ್ತೆ ಎಲ್ಲ ಸರಿ ಕೇಕ್ ಅಂತ ಚಿಕ್ಕ ಕೇಕ್ ತೊಗೊಂಡ್ವಿ ನಾವು. ತುಂಬ ಮಾತಾಡ್ಬಿಟ್ರು ಇವರಿಬ್ರು ಇವತ್ತು ಇವ್ರ ಜೊತೆ ಸೇರಿ. ನಾನು ಇನ್ಮೇಲೆ ಮಾತಾಡಿದ್ವಿ. ಇವ್ರ ಜೊತೆ ಕಾಣಿಸ್ಕೊಳ್ಳಲ್ಲ. ಒಳ್ಳೆದಾಗಲಿ ನಿಮ್ಗೆ. ಅಲ್ಲ ಇದನ್ನೇ ಜಾಸ್ತಿ ಅನ್ಕೊಂಡ್ರ ಇವರು. ಚಿನ್ನ ಇದೆಲ್ಲ ಟ್ರೇಲರು. ಏನು ಇದೆಲ್ಲ ಏನು? ಲಿಪ್ಸಿಂಗ್ ಮಾಡ್ತೀನ ಟ್ರೇಲರ್. ಬನ್ನಿ ಹೋಗೋಣ. ಲೆಟ್ಸ್ ಗೋ ಗೈಸ್. ಇದೆಲ್ಲ ಎತ್ಕೊಂಡು ಹೋಗೋದು ಇವಾಗ ಕೆಳಗೆ. ನಾವು ಡೆಸರ್ಟ್ ತಿನ್ನಕ್ಕೆ, ಐಸ್ ಕ್ರೀಮ್ ತಿನ್ನಕ್ಕೆಲ್ಲ ಹೋಗ್ಬೇಕಂತೆ. ಈಗ ನಮ್ಮ ಐಶು ಅವರ ಆಸೆಯ ಮೇರೆಗೆ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ತಾ ಇದೀವಿ. ಐಶು ಅವರ ಆಚೆ ಹೋಗಿ ಐಸ್ ಕ್ರೀಮ್ ತಿನ್ಬೇಕಂತೆ. ಐಶು ಅವರು 25K ಆಗಿರೋದಕ್ಕೆ ಇವತ್ತು ಪಾರ್ಟಿ ನಡೀತಾ ಇದೆ. ಐಶು ಅವರು 25K ಪಾರ್ಟಿ ನಾತೆಗಾರು ಮಾಡ್ಬೋದು. ಅದಕ್ಕೆ ಅವಳ ಸೇವಿಂಗ್ಸ್ ಇರ್ಬೇಕಲ್ವಾ? ನೀವಿದ್ದೀರಲ್ಲ ಬ್ಯಾಂಕ್. ಯಾರು ನೀವು? ಹೋಗೋಣ, ಲೆಟ್ಸ್ ಗೋ. ನಮ್ಮ ಅತ್ತೆಗಾರು 2 ಬೊಕ್ಕೆ ಇತ್ತು. 2 ಬೊಕ್ಕೆಲಿ ಈ ಬೊಕ್ಕೆನ ಎತ್ಕೊಂಡ್ಬಂದು ಫ್ಲವರ್ಸ್ ತುಂಬ ಚೆನ್ನಾಗಿದೆ ಅಂದ್ಬಿಟ್ರು. ತುಂಬ ಖುಷಿ ಆಯಿತು. ಇಲ್ಲ ತುಂಬಾ ಚೆನ್ನಾಗಿದೆ ಬೊಕ್ಕೇಸ್ ಎರಡು. ಇದೂನು ತುಂಬಾ ಚೆನ್ನಾಗಿದೆ. ಅದು ಇನ್ನೊಂದು ಬ್ಯಾಸ್ಕೆಟ್ ಸಕ್ಕದಾಗಿತ್ತು. ಅಲ್ಲಲ್ಲ ಇದಲ್ವಾ ತುಂಬ ಚೆನ್ನಾಗಿರೋದು? ಇದಲ್ವಾ? ಬಿಡು, ಅಯ್ಯೋ ಅದ್ರಲ್ಲಿ ನನಗೇನಿಲ್ಲ. ನಾನು ಸಾಯಿಲ್ ತಂದಿದ್ದಲ್ಲಿ ಇಲ್ಲಿದೆ. ಇದು ನಂಗೆ ಪಾಟ್ ತುಂಬಾ ಇಷ್ಟ ಆಯ್ತು. ನಿಜ ಪಾಟ್ ಇಷ್ಟ ಆಯ್ತು ನಂಗೆ. ಎಷ್ಟು ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ. ಬನ್ನಿ ಗೈಸ್ ಹೊರಡೋಣ ಇಲ್ಲಿಂದ. ಲೆಟ್ಸ್ ಗೋ. ಕೆಳಗೆ ಹೋಗಿ ನೇವ್ರ ಹತ್ರ ಮಾತಾಡೋಣ. ನೇವ್ರ ಹೇಗೆ ಅನಿಸ್ತಾ ಇದೆ? 800K 8 ವರ್ಷದ ಪರಿಶ್ರಮ. 8 ವರ್ಷದ ಪರಿಶ್ರಮ. 8 ವರ್ಷ ಮಾಡಿದ್ದೀರಾ. ಕ್ರೀಮ್ ಆನ್ ಟಾಪ್ ಬಿಸ್ನೆಸ್ ಬ್ರ್ಯಾಂಡ್ನ ಬಿಲ್ಡ್ ಮಾಡಿದ್ದೀರಾ. 8 ವರ್ಷದಲ್ಲಿ ನೀವು ಅಷ್ಟು ಎಫರ್ಟ್ಸ್ ಹಾಕಿ ಇಲ್ಲಿವರೆಗೂ ಬಂದಿದ್ದೀರಾ. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಇವಾಗ 8 ವರ್ಷ ಹೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಅಷ್ಟೇ. ತುಂಬಾ ಎಷ್ಟು ಕಸ್ಟಮರ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿಲ್ವಾ? ಹೇಳಿ. ಹೇಳಿ. ಕರೆಕ್ಟ್. 8 ವರ್ಷ ಯಾವಾಗ ಹೋಯ್ತು ಅಂತಾನೆ ಗೊತ್ತಿಲ್ಲ. ಫಸ್ಟ್ ಯಾರು ಒಂದು 3-4 ಜನ ಆರ್ಡರ್ ಮಾಡಿದ್ರಲ್ಲ, ಅವ್ರಿಗೆ ತುಂಬಾ ಥ್ಯಾಂಕ್ ಯು. ಯಾಕೆಂದ್ರೆ ಒಂದು ಚಿಕ್ಕ ಹುಡುಗಿನ ನಂಬಿಟ್ಟು ಅವ್ರು ದುಡ್ಡು ಕೊಟ್ಟು ಅವ್ರೊಂದು ಸೆಲೆಬ್ರೇಷನ್ ಕೇಕ್ ಮಾಡಿಸೋದು ಅಂದ್ರೆ ಐ ಡೋಂಟ್ ನೋ ಅವ್ರಿಗೆ ಹೆಂಗ್ ನನ್ನ ಮೇಲೆ ಅವ್ರಿಗೆ ಹೆಂಗ್ ನಂಬಿಕೆ ಬಂತು ಅಂತ ಗೊತ್ತೆ. ಇದು ಚೆನ್ನಾಗಿದೆ. ಹೇಳಿ. ಅವರಿಗೆ ಹೆಂಗ್ ನಂಬಿಕೆ ಬಂತು ಅಂತಾನೆ ಗೊತ್ತಿಲ್ಲ ಫಸ್ಟ್. ಸೊ ಥ್ಯಾಂಕ್ ಯು ಸೋ ಮಚ್. ಎಷ್ಟೋ ಸಾವಿರಾರು ಕಸ್ಟಮರ್ಸ್ ನಂಬಿ ಆರ್ಡರ್ ಕೊಟ್ಟಿದ್ದೀರಾ. ನಿಮ್ಮ ಸ್ಪೆಷಲ್ ದಿನಗಳನ್ನ ನಮ್ಮ ಕೇಕ್ ಜೊತೆ ಸೆಲೆಬ್ರೇಟ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ಓಕೆ ಅತ್ತೆಗಾರು, ಹೇಗೆ ಅನಿಸ್ತಾ ಇದೆ ನಿಮ್ಮ ಮಗಳು? ಅಳ್ತಾ ಇರೋದ? ಇವಳು ಯಾರು? ಎಲ್ಲ ಕಡೆ ಅಳತಾಳೆ ಇವಳು. ಸುಮ್ಮನೆ ಅದ್ರ ಜೊತೆ ಸಪೋರ್ಟ್ ಮಾಡ್ದಂತ ಅವ್ರೆಲ್ಲರಿಗೂ ಥ್ಯಾಂಕ್ ಯು. ಸಪೋರ್ಟ್ ಮಾಡದಿರದೆ ಕಟ್ ಮಾಡಿದಂತ ಕಟ್ ಆಗಲ್ಲ, ಬರುತ್ತೆ. ಸಪೋರ್ಟ್ ಮಾಡಿದವ್ರಿಗೂ ಥ್ಯಾಂಕ್ ಯು. ಸಪೋರ್ಟ್ ಮಾಡ್ದಿರ ಇದ್ದವ್ರಿಗೂ ಥ್ಯಾಂಕ್ ಯು. ಯಾವ್ದ್ರ ಬಗ್ಗೆ? ಊಟ ತುಂಬಾ ಚೆನ್ನಾಗಿದೆ. ಅಲ್ಲ ಅಯ್ಯೋ, ಊಟ ಆಯ್ತಾ ಅತ್ತೆಗಾರು? ಆಯ್ತು, ನಿಮ್ದು? ಬ್ರ್ಯಾಂಡ್ ಅಂಬಾಸಿಡರ್. ಇಲ್ಲ, 8 ಇಯರ್ಸ್ ಆಗಿದೆ ಅನಿಸ್ತಾ ಇದೆ ಕ್ರೀಮ್ ಆನ್ ಟಾಪ್. ಇವತ್ತು ಅವಳು ನಗ್ನಕೊಂಡಿರೋದ್ರ ಹಿಂದೆ ಎಷ್ಟು ಎಫರ್ಟ್ ಆಗಿರ್ತಾಳೆ ಅಂತ ನಮಗೆ ಗೊತ್ತದು. ಸ್ಲೀಪ್ಲೆಸ್ ನೈಟ್ಸು, ಊಟ ಮಾಡ್ದಿರೆ, ನಿದ್ದೆ ಮಾಡ್ದಿರೆ, ಕಸ್ಟಮರ್ಸ್ನ ಹೆಂಗೆ ಗ್ರ್ಯಾಬ್ ಮಾಡಬೇಕು ಅನ್ನೋದು. ಆಮೇಲೆ ಎಡಿಟಿಂಗು ಅವಳೆ, ಕೇಕು ಅವಳೆ, ಆರ್ಡರ್ ಮಾಡ್ಕೊಳ್ಳೋದು ಅದೇ, ಹೋಗಿ ಪರ್ಚೇಸ್ ಮಾಡ್ಕೊಂಬರೋದು. ಅವರೇ ಆರ್ಡರ್ ಮಾಡ್ಕೋತಿದ್ರಾ? ಐ ಮೀನ್ ಟು ಸೇ ರಾ ಮೆಟೀರಿಯಲ್ಸ್ ಆರ್ಡರ್ ಮಾಡಿ ತಗೊಳ್ಳೋದು ಅಂಥದ್ದು. ಆರ್ಡರ್ಸ್ ಎಲ್ಲಾನು ಕಸ್ಟಮರ್ಸ್ ಹತ್ರ ಮಾತಾಡೋದು. ಒಬ್ಳೆ ತುಂಬಾ ಎಫರ್ಟ್ ಹಾಕಿದಾಳೆ. ತುಂಬಾ ನಮ್ಮ ಸಪೋರ್ಟ್ ಏನಿದ್ರು ನಿಮ್ಮ ಫೇವರೇಟ್ ಕೇಕ್ ಯಾವುದು? ನಮಗೆ ಮ್ಯಾಂಗೋ ಸೀಸನ್ ಅಲ್ಲಿ ಮಾಡ್ತಾಳೆ, ಅದೆಲ್ಲ ತುಂಬಾ. ಅಲ್ಲ, ಇವ್ರು ಮಾಡೋದಲ್ಲ. ನಿಮ್ಮ ಫೇವರೇಟ್ ಕೇಕ್ ಯಾವುದು ಅಂತ? ನಮಗೆ ನೇಹ ಮಾಡೋ ಕೇಕ್ ಒಂದೇ ಇಷ್ಟ. ಹೇಳಿ ಅತ್ತೆಗಾರು. ನಮ್ಮ ನೇಹನ್ ಕೇಕ್ ಟಚ್ ಇದ್ರೇನೆ ಅದು ಚೆನ್ನಾಗಿರೋದು. ಟಚ್ ಇದು ಹೃದಯದಿಂದ ಸೀಮಾ ಸೋನು ಅವರೇ, ಏನ್ ಹೇಳ್ತೀರಾ ನೀವು? ನಾನು ನೇಹ 2024 ಇಲ್ಲ 2023 2023 ಐ ಸ್ಟಿಲ್ ರಿಮೆಂಬರ್. ಐ ಆಮ್ ಲುಕಿಂಗ್ ಫಾರ್ ಕೊಲಾಬ್ರೇಷನ್ ಫಾರ್ ಕೇಕ್ ಅಂತ ಕೇಳಿದ್ದೆ.
ಅವರು ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಿದ್ರು. ಫಸ್ಟ್ ಟೈಮ್ ರೆಸ್ಪಾನ್ಸ್ ಮಾಡಿರಲಿಲ್ಲ, ಸೆಕೆಂಡ್ ಟೈಮ್ ರೆಸ್ಪಾನ್ಸ್ ಮಾಡಿದ್ರು. ಅವಾಗ ಪರಿಚಯ ಆಗಿದ್ದು ನೇಹಾ ನನಗೆ. ಹೌ ಆರ್ ಯು ಫೀಲಿಂಗ್ 8 years ಯುವರ್ ಸಿಸ್ಟರ್ ಕ್ರಾಸ್ಡ್? ಖುಷಿ ಆಗುತ್ತೆ ನನಗೆ ತುಂಬ. ಐ ಡೋಂಟ್ ರಿಮೆಂಬರ್ ಅ ಲಾಟ್ ಬಿಕಾಸ್ ಐ ವಾಸ್ ವೆರಿ ಯಂಗ್, ಬಟ್ ಸ್ವಲ್ಪ ನಾನು ಇಂಟರ್ನ್ಶಿಪ್ ಮಾಡಿದ್ದೀನಿ ಕ್ರೀಮ್ ಆನ್ ಟಾಪಲ್ಲಿ. ವೆರಿ ನೈಸ್. ಸ್ಯಾಲರೀಸ್ ಬಂದಿದ್ಯಾ? ಯಾ ಡಿಫಿಕಲ್ಟ್ ಅದು ಸ್ವಲ್ಪ. ಏನು ಪೇಮೆಂಟ್ ಮಾಡಿಲ್ವಾ? ಎಲ್ಲ ಮಾಡಿದಾರಪ್ಪ, ಎಲ್ಲ ಮಾಡಿದ್ದಾರೆ. ನಿಜ ಅವಳಿಗೆ ಒಳ್ಳೆ ಪೇಮೆಂಟ್ ಮಾಡಿದಿರಪ್ಪ. ಹೌದಾ? ಈಗ ನಮ್ಮ ಮಾವಾಗವ್ರ ಹತ್ರ ಮಾತ್ರ ನಾನು ಕೆಳಗೆ ಹೋಗಿ ಅವರು ಕ್ಯಾಮ್ರಾಗ ಬರ್ತಾರಲ್ಲ ನೋಡ್ಬಿಟ್ಟು ಲೆಟ್ಸ್ ಗೋ. ಕಂಟಿನ್ಯೂ. ಆಮೇಲೆ ಸ್ವಲ್ಪ ಲಾಕ್ಡೌನ್ ಮುಂಚೆನ ಆದ್ಮೇಲೆ ಗೊತ್ತಿಲ್ಲ, ಬಟ್ ಅವಾಗ ವೈಫೈ ಇರಲಿಲ್ಲ ಮನೆಯಲ್ಲಿ. ಇವ್ರು ಕಿಚನಲ್ಲಿ ವರ್ಕ್ ಮಾಡ್ತಾ ಇದ್ರೆ ನಾನು ಹೋಗಲ್ಲಿ ಮಲ್ಕೊಳ್ತಾ ಇದ್ದೆ ಹಾಟ್ಸ್ಪಾಟ್ಗೆ. ಅವ್ರು ಅನ್ಕೊಂಡಿದ್ದಾರೆ ಒಬ್ಬರೇ ಇರ್ತಾರೆ ಅದಕ್ಕೆ ಬಂದಿದೆ ಅಂತ. ಅದೇ ಚೆನ್ನಾಗಿತ್ತು, ಹಂಗೆ ಹಚ್ಬಿಡ್ಬೇಕಿತ್ತು. ಹಾರ್ಟ್ ಬ್ರೇಕ್ ಆಯ್ತು. ಬನ್ನಿ ಕೆಳಗೆ ಹೋಗೋಣ ಈಗ. ಲೆಟ್ಸ್ ಗೋ ಗೈಸ್. ಸೊ ಈಗ ಇಲ್ಲಿಂದ ಹೊರಟಿದ್ದೀವಿ. ಲೆಟ್ಸ್ ಗೋ. ಸುಪ್ತ ಹೇಗಿತ್ತು? ಸರ್ಪ್ರೈಸ್ ಹೇಗಿತ್ತು? ಸರ್ಪ್ರೈಸ್ಗಿಂತ ನೀವೆಲ್ಲಾನು ಎಫರ್ಟ್ಸ್ ಹಾಕಿ ಬಂದ್ರಲ್ಲ, ಅದು ನಂಗೆ ತುಂಬ ಖುಷಿ ಆಯಿತು. ನನಗೆ ಅಂದರೆ ಸ್ವಲ್ಪ ಡೌಟ್ ಇತ್ತು ಬರ್ತಿರ್ತೀರಾ ಅಂತ. ಅವ್ರಿಗೆ ಪಾಪ ಅವರಿಬ್ರಿಗೂ 1000 ಹಾಕ್ಬಿಡಿ ಇನ್ಸ್ಟಾ. ನೀವೇ ಅಲ್ವಾ? 1000 ರೂಪಾಯಿ ಅಂದ್ರೆ ಎಷ್ಟು ದೊಡ್ಡ ಅಮೌಂಟ್ ಗೊತ್ತಾ ನಿಮಗೆ? ಮತ್ತೆ ಬೆಟ್ಟಿ ಯಾಕೆ ಮಾಡಿದ್ರಿ? ನಾನೆಲ್ಲ ಹೇಳಿದೆ? ನಾನು ಹೇಳಲೇ ಇಲ್ಲ, ಏನು ಹೇಳಿಲ್ಲ ಗೈಸ್ ನಾನು. ನನ್ನ ಹತ್ರ ಇರ್ಬೇಕಲ್ಲ ಕೊಡಕ್ಕೆ ಐಶು. ಲೋನ್ ತಗೋಬೇಕಷ್ಟೇ ಈಗ. ಅತ್ತೆಗಾರ 2000 ಲೋನ್ ಕೊಡಿ ನನಗೆ. ಅವ್ರು ಕೊಡ್ಬೇಕು 2000 ಲೋನ್ ಕೊಡಿ. ಹಿಂಗೆ ಹೋಗೋದಾ? ಬನ್ನಿ ಗಾಯ್ಸ್, ಈಗ ಡೆಸರ್ಟ್ ತಿಂದು ವಾಪಸ್ ಮನೆಗೆ. ಲೆಟ್ಸ್ ಗೋ. ಏನ್ರ ನೀವಿಬ್ಬರದು? ಯಾರೋ ನೀವು? 2000 ರೂಪಾಯಿ ನಡ್ಕೊಂಬರ್ಬೇಕು, ಕಾರಲ್ಲಿ ಕರ್ಕೊಂಡು ಹೋಗಲ್ಲ ಈಗ. ಕಾರ್ಕೆ ಅವ್ರ ಹತ್ರ ಇದೆ. ಗಾಯ್ಸ್ ಎಲ್ಲರೂ ಗಾಡಿ ಹತ್ತಿ ಈಗ ಐಸ್ ಕ್ರೀಮ್ ಶಾಪ್ ಹತ್ರ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಐಸ್ ಕ್ರೀಮ್ ತಿನ್ನಕ್ಕೆ. ಹಿಂದೆಗಡೆ ಇಬ್ಬರನ್ನ ಹಾಕಿದೀವಿ, ಪಾಪ ಜಾಗ ಇಲ್ಲ ಅಂತ. 7 ಜನ ಇದೀವಲ್ಲ ನಾವು. ಬನ್ನಿ ಈಗ ಹೋಗೋಣ. ನಮ್ಮ ಮಾವಗವ್ರು ಅಲ್ಲೇ ಬರ್ತಾರೆ. ಏನು ನೀವೇ ಹಾಕ್ಬಿಡ್ರಿ. ಅಷ್ಟು ನಿಮ್ಗೆ ಅಷ್ಟು ಪಾಪ ಅನಿಸ್ತಿದ್ರೆ ಕೊಟ್ಟಿರೋ ಮಾತ್ಮೇಲೆ ನಾನೇನು ಮಾತು ಕೊಟ್ಟಿದ್ದೀನಿ? ನಾ ಮಾತು ಕೊಟ್ಟಿಲ್ಲ. ಆ ವ್ಲಾಗಲ್ಲ ಪಾರ್ಟೇ ಬಂದಿಲ್ಲ. ಅವ್ರು ಹಿಂದೆಗಡೆ ಕೂತಿದ್ದಾರೆ. AC ಆಫ್ ಮಾಡ್ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಮಾಡ್ತಾರೆ ನೋಡಿ ಕಿರ್ಚಾಡೋದು. ಏನ್ರು? ಹಾ, ಯಾವ AC? ಕಾಸು ಬೇಕಾ AC ಬೇಕಾ? ಏನಂದ ಸಾಯಿಲ್? ಏನಿಂದ ಮೂಕ ಪ್ರೇಕ್ಷಕ ಅವನು 200 ರೂಪಾಯಿ ಕಟ್ ಮಾಡ್ಕೊಂಡು AC ಹಾಕು ಅಂತಾನೆ. ನನ್ನ ಮಗ ಅವ್ನು ಸಂಜೆ ಕೊಟ್ರು ಕೊಟ್ಬಿಡ್ತೀನಿ. ಅವನಿಗೆ ಆ ಗುಂಗ್ರು ಕೂದಲಿದೆ ನೋಡಿ, ಆ ಗುಂಗ್ರು ಕೂದಲು ಕೊಡಲ್ಲ ನಾನು. ಅವನಿಗೂ ಕೊಡಲ್ಲ, ಅವ್ನ ಪಕ್ಕದಲ್ಲಿರೋ ಅವನಿಗೂ ಕೊಡಲ್ಲ. ಅವ್ರ ಟೀಮ್ ಅವ್ರು ಹೆಲ್ಪ್ ಮಾಡ್ತಾರೆ AC ಹಾಕ್ಬಿಟ್ಟು. AC ಆಫ್ ಆಗಿದೆ, AC ಆನ್ ಮಾಡೋದು. ಅದು ನಿಮ್ಗೆ ಅನ್ಸುತ್ತೆ ಅಷ್ಟೇ. AC ಬಟನ್ ಆಫ್ ಇದೆ ಅಲ್ಲಿ. 5 ನಿಮಿಷ ಹಾಕ್ಸ್ಕೊಡು. 5 ನಿಮಿಷ ಅಷ್ಟೇ. ಬಂತು ಓಪನ್ ಮಾಡಿದ್ದಾರೆ ಬರ್ತೆ. 1000 ರೂಪಾಯಿ ಚೇಂಜ್ ಕಳ್ಸು ಆಯ್ತಾ? ಅಲ್ಲ, ಫಸ್ಟ್ ಚೇಂಜ್ ಕಳಿಸ್ಬಿಡು. ನಾನು 1000 ರೂಪಾಯಿ ಕಳಿಸ್ತೀನಿ. ಇವ್ರು 1000 ರೂಪಾಯಿಗೆ ಸೈಟ್ ತಗೋತಾನಂತೆ. ಅವನು 1000 ರೂಪಾಯಿ ಬರೋದೇ ಸೈಟ್ ಬುಕ್ ಮಾಡಿ ಅಂತ ಕಾಲ್ ಮಾಡೋನು ಯಾರಿಗೂ. ಬನ್ನಿ ಗೈಸ್, ಐಸ್ ಕ್ರೀಮ್ ತಿನ್ಬಿಟ್ಟು ಹೊಡೋಣ. ಲೆಟ್ಸ್ ಗೋ. ಸೈಟ್ ಏನು 1000 ರೂಪಾಯಿ ಈಗ ನಿಮ್ಮಿಬ್ಬರಲ್ಲಿ ಒಬ್ರು ಕೊಡ್ತೀನಿ. ನೀವು ಯಾರಿಗೆ ಬೇಕು ಅಂತ ಡಿಸೈಡ್ ಮಾಡಿ. ಒಬ್ಬರಿಗೆ 2000 ಇಸ್ಕೊಂತೀನಿ. ಅಲ್ಲ, ಇಬ್ಬರಲ್ಲಿ ಒಬ್ರು 1000 ರೂಪಾಯಿ ಕೊಡ್ತೀನಿ. ಸ್ವಾರ್ಥಿ ಪ್ರಪಂಚ, ಯಾರಿಗೂ ನಿಲ್ಲಲ್ಲ. ನಾವೇ ತಡೆದು ಕೊಡ್ತೀನಿ. ಇಲ್ಲ, ಒಂದು ಐಡಿಯಾ ಕೊಡ್ತೀನಿ. ಆ ಬೊಕ್ಕೆ ಹೇಳಿದ್ದಲ್ಲ, ತಗೊಂಡ್ಬರ್ತೀನಿ. ಸೆಕೆಂಡ್ಸ್ ಅಲ್ಲಿ ಮಾರ್ಬಿಡಿ. 2000 ಬರುತ್ತೆ. ಬನ್ನಿ ಐಶು ಕಪ್ ಐಶು ಐಸ್ ಕ್ರೀಮ್ಗೆ ಹೋಗೋಣ ನಾವು. ಡಿಸೈಡ್ ಮಾಡಲಿ ಯಾರಿಗೆ ಬೇಕು 1000 ರೂಪಾಯಿ ಅಂತ. ಗೈಸ್ ಐಸ್ ಕ್ರೀಮ್ ಕೊಟ್ಟು ನೋಡಿ ಗೈಸ್. ಇದು ಬೇರೆ ಶೂಸ್.
ಏನ್ ಗೊತ್ತಾ, ನಿಮ್ಮ ಅಣ್ಣ ಯಾವತ್ತೂ ಮಾತು ಕೊಟ್ಮೇಲೆ ತಪ್ಪಲ್ಲ. ಹಾಗಾಗಿ ಜಾಸ್ತಿ ಯೋಚನೆ ಮಾಡೋ ಅಂಥದ್ದೇನು ಹೆಸರಿಲ್ಲ. ಇನ್ನೊಂದು 2 ನಿಮಿಷಕ್ಕೆ ಟಿಂಗ್ ಟಿಂಗ್ ಅಂತ ಬರುತ್ತೆ ನೋಡಿ. ನಾವು ಇಲ್ಲಿವರೆಗೂ ಮಾತ್ರ ವ್ಯಾಲಿಡಿಟಿ. ನೀವೇನಾದ್ರೂ ಇಲ್ಲ ಮುಗಿದ್ಕತೆ ನಮ್ದು. ಅದಕ್ಕೆ ಅವರು ನೀವು ಇರೋವರೆಗೂ ಕೊಡಿಸ್ಬಿಡ್ರಿ ಅಂತ ಕೇಳ್ತಾರೆ. ನೀವೇನು ಹಾಕಲ್ವಾ ಇನ್ಸ್ಟಾ? ಅವ್ರಿಗೆ ಸರ್ಪ್ರೈಸ್ ಕೊಟ್ಟು ಅಭ್ಯಾಸ ಜಾಸ್ತಿ. ನಿಮ್ಗೂ ಸಾಫ್ಟ್ ಕೊಡ್ತಾರೆ. ಅದು ಇಲ್ಲೇ ಬಿಟ್ಬಿಟ್ರೆ ಖುಷಿ ಆಗುತ್ತೆ. ಎಕ್ಸ್ಪೆಕ್ಟ್ ಮಾಡಲ್ಲ. ಸ್ವಲ್ಪ ಲೇಟ್ ಆಗೈತಿ ಲಿಪ್ಸಿಂಗ್. ಇವಾಗ್ಲೇ ನೋಡಿ ಕೈ ನೋಡಿ. 2000 ಇವಾಗ್ಲೇ ಈಗ ಕ್ಷಣನೇ ಬೇಕು, ಕೊಡು. ಕೊಡಲೇ. ಐಸ್ ಕ್ರೀಮ್ ಹೋಗಿ ತಿನ್ಕೊಂಬರೋಷ್ಟು ಯಾರು ಸ್ಯಾಮ್ ಅಂತ ಹಾರ್ಟ್ ಹಾಕ್ತಿರೋದು ನೋಡಿ ಕಾರ್ ಮೇಲೆ. ಕ್ರೇಜಿ ಅಲ್ಲ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಬಾಯ್ ಬಾಯ್, ಗುಡ್ ನೈಟ್. ಓಹ್ ಬಾಯ್ ಅತ್ತೆಗಾರು, ಬಾಯ್ ಬಾಯ್, ಗುಡ್ ನೈಟ್, ಬಾಯ್ 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 ಐಶು, ಗುಡ್ ನೈಟ್, ಬಾಯ್ ಮಾವಗಾರು, ಗುಡ್ ನೈಟ್. ಎಸ್, ಈಗ ಹೋಗಿ ಮಲ್ಗದೆ. ಬಾಯ್ 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 ಬಾಯ್, ಗುಡ್ ನೈಟ್, ಬಾಯ್ 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 ಬಾಯ್. ಗೈಸ್, ನಮ್ಮ ಸಂಜುದು 1000 ರೂಪಾಯಿ ಸೆಂಡ್ ಆಗ್ತಾ ಇದೆ. ಓ ಗುಲಾಬಿ ನೋಡಪ್ಪ, ಥ್ಯಾಂಕ್ ಯು ಸೋ ಮಚ್. ಸಂಜಯ್ ಸೆಂಡ್ ಆಯಿತು. ಅವ್ನ ನಂಬರ್ ನಾನು ಲಿಕ್ ಮಾಡ್ತೀನಿ, ನಂದು ಮಾಡ್ತಿದ್ನಲ್ಲ ನೋಡಿ. ಗೆದ್ದಿದ್ದಾರೆ ಗೈಸ್, ನಿಯತ್ತಾಗಿ ಗೆದ್ದಿದ್ದಾರೆ. ಸೊ ನಾವು ನಿಯತ್ತಾಗಿ ಹಾಕೋದು ಅದರಲ್ಲಿ ಏನು ತಪ್ಪಿಲ್ಲ. ಹೆಂಗೆ ನಾವು ಸಂಬಳದಲ್ಲಿ ಕಟ್ ಮಾಡ್ಕೋತೀವಿ ಮುಂದೆ. ನಥಿಂಗ್ ಟು ವರಿ. ಅಡ್ವಾನ್ಸ್ ಸ್ಯಾಲ್ರಿ ಅಂತ ಅನ್ಕೊಳ್ಳಿ ಅವ್ರಿಗೆ. ಅವರು ಆಗಿದೆ ಗೈಸ್, ನಾನು ಆಗಿಂದ ಆಟ ಆಡ್ಸಿದ್ದೆ, ಯಾಕೆಂದರೆ ಸ್ವಲ್ಪ ಆಟ ಆಡ್ಸಿ. ಬಟ್ ಆದರೂ ಗೆಸ್ ಮಾಡಿಬಿಟ್ರು ಗೈಸ್. ಸರ್ಪ್ರೈಸ್ ಆಗಿ ಇರುತ್ತೆ ಅಂದ್ಕೊಂಡೆ, ಬಟ್ ಅವರು ಕಂಡಿಡ್ಬಿಟ್ರು. ಬಟ್ ಓಕೆ, ವಿ ಹ್ಯಾಡ್ ಫನ್, ಗುಡ್ ಟೈಮ್. ತುಂಬ ದಿನ ಆಗಿತ್ತು ನಾವೆಲ್ಲರೂ ಸಿಕ್ಕಿನು. ಹ್ಯಾಡ್ ಗುಡ್ ಡಿನ್ನರ್ ಆ್ಯಂಡ್ 8 years ಆಫ್ ಹಾರ್ಡ್ ವರ್ಕ್ ಅವ್ರು ಮಾಡಿರೋದು. ಬಿಕಾಸ್ ಒಂದೇ ಕೆಲಸನ 8 ವರ್ಷ ಏನು ಮಾಡಬೇಕು ಅನ್ನೋದು ಇಲ್ಲದೇ ಇದ್ರೂ ಲೈಕ್ ಶಿ ಹ್ಯಾಸ್ ನೋ ರೀಸನ್ ಟು ಡೂ ಇಟ್. ಅವ್ರ ಅಪ್ಪ ಅಮ್ಮ ನೋಡ್ಕೋತಾರೆ ಬಿಡು, ನಾನು ಯಾಕೆ ದುಡಿಬೇಕು ಅನ್ನೋದು ಅವ್ರು ಇಟ್ಕೋಬೋದಿತ್ತು ಮೈಂಡಲ್ಲಿ. ಬಟ್ ಶಿ ನೆವರ್ ಥಾಟ್ ಇಟ್ ದಟ್ ವೇ ಆ್ಯಂಡ್ ಶಿ ಹ್ಯಾಸ್ ವರ್ಕ್ಡ್ ರಿಯಲಿ ಹಾರ್ಡ್. ತುಂಬ ಅಂದರೆ ನಾನು ನೋಡಿದಾಗಿಂದನೂ ಶಿ ಇಸ್ ಬೀನ್ ವರ್ಕಿಂಗ್ ಎವ್ರಿ ನೈಟ್ 3 ಗಂಟೆ 2 ಗಂಟೆ 1 ಗಂಟೆವರೆಗೂ ಕೇಕ್ ಮಾಡೋದು. ಆ್ಯಂಡ್ ಆರ್ಡರ್ಸ್ ಇದೆ, ಡೆಲಿವರಿ ಇದೆ. ಸ್ಟ್ರಿಕ್ಟಾಗಿ ಎಷ್ಟು ಪಂಚುವಲ್ ಆಗಿ ವರ್ಕ್ ಮಾಡಿದ್ದಾರೆ ಅಂದರೆ, ಸಮ್ಟೈಮ್ಸ್ ಶಿ ಹ್ಯಾಸ್ ಇನ್ಸ್ಪೈರ್ಡ್ ಮೀ ಇನ್ ವರ್ಕ್. ಓಕೆ, ಹಿಂಗೂ ಮಾಡ್ಬೋದು ವರ್ಕು, ಇಷ್ಟು ಸೀರಿಯಸ್ ಆಗಿರಬೇಕು, ಇಷ್ಟು ಟೈಮ್ ಮೇಲೆ ಟೈಮು. ಹೆಂಗೆ ಅಂದರೆ 12 ಗಂಟೆಯಿಂದ 1 ಗಂಟೆಗೆ ಈ ಕೇಕ್ ಹೋಗುತ್ತೆ, ಈ ಕೇಕ್ ಹೋಗುತ್ತೆ, ಆ ಕೇಕ್ ಹೋಗುತ್ತೆ, ಫುಲ್ಲು ನೈಟ್ ಕುತ್ಕೊಂಡು ಬರೀತಾರೆ. ಸೊ ಇದೆಲ್ಲ ನಾನು ಅವ್ರ ಹತ್ರ ಕಲಿತಾ ಇದ್ದೀನಿ. ಇಟ್ಸ್ ಗುಡ್ ಆ್ಯಂಡ್ ವಿ ಸೆಲೆಬ್ರೇಟೆಡ್ ಇಟ್. ಈಗ ವಾಪಸ್ ಮನೆಗೆ ಹೋಗೋಣ, ಲೆಟ್ಸ್ ಗೋ. ಮನೆಗೆ ಹೋಗಿ ಮಲಗದೆ. ಇವತ್ತು ತುಂಬ ವೆರಿ ಲಾಂಗ್ ಡೇ ಗೈಸ್. ಬರೀ ಕಾರಲ್ಲೇ ಕೂತು ಸಾಕಾಗೋಯ್ತು ಗೈಸ್. ಸೊ ಫೈನಲಿ ಮನೆ ವಾಪಸ್ ಬಂದು ಔಟ್ಫಿಟ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಕತೆ ಏನು ಅಂದರೆ, ಪಾಸ್ಡ್ ಲಾಟ್ ಆಫ್ ವರ್ಕ್. ಅಂದರೆ ನಮ್ಮ ಎಂಗೇಜ್ಮೆಂಟ್ ಒಂದಷ್ಟು ವರ್ಕ್ಸ್ಗಳಿದೆ, ಅದನ್ನೆಲ್ಲ ಸ್ವಲ್ಪ ಪಾಸ್ ಮಾಡಿದ್ದೀನಿ ನಾನೇ. ಅದನ್ನು ಬ್ಲಾಗ್ ಮಾಡ್ತಾ ಇಲ್ಲ ಆ್ಯಂಡ್ ಅದನ್ನು ತೋರಿಸ್ತಾ ಇಲ್ಲ. ಬಿಕಾಸ್ ಐ ಆಮ್ ಕ್ವೈಟ್ ಹೆಲ್ಡ್ ಅಪ್ ವಿತ್ ಲಾಟ್ ಆಫ್ ಡಿಫ್ರೆಂಟ್ ವರ್ಕ್ಸ್ ಆ್ಯಂಡ್ ಐ ವಾಂಟೆಡ್ ಸಮ್ ಟೈಮ್. ಅದಕ್ಕೆ ಸ್ವಲ್ಪ ಸ್ಲೋ ಮಾಡಿಕೊಂಡೆ ನನ್ನ ಬ್ಲಾಗ್ನ. ಐ ಥಾಟ್ ಐ ಆಮ್ ರಶಿಂಗ್ ಟೂ ಮಚ್. ತುಂಬ ಜಾಸ್ತಿ ಕೆಲಸದಲ್ಲೇ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ. ಐ ಆಮ್ ನಾಟ್ ಟೇಕಿಂಗ್ ಟೈಮ್. ನನ್ನ ಹೆಲ್ತ್ ಮೇಲೆ ಮತ್ತು ನನ್ನ ಮೇಲೆ ನಾನು ಟೈಮ್ ತೊಗೊಳ್ತಿಲ್ಲ. ಒಂದು ವಾರ ಸ್ವಲ್ಪ ಸ್ಲೋ ಆಗಿಬಿಡೋಣ ಅಂತ ಅನಿಸ್ತು. ಫಾರ್ ದ್ಯಾಟ್ ರೀಸನ್ ಐ ಆಮ್ ಜಸ್ಟ್ ಗೋಯಿಂಗ್ ಲಿಟಲ್ ಸ್ಲೋ. ಡೋಂಟ್ ಮೈಂಡ್, ಒಳ್ಳೊಳ್ಳೆ ಕಾಂಟೆಂಟ್ಸ್ ಬರೆದಿದೆ, ಪ್ಲ್ಯಾನ್ ಆಗ್ತಾಯಿದೆ. ಟೀಮ್ ಇಸ್ ಗೆಟ್ಟಿಂಗ್ ರೆಡಿ. ಅಂದರೆ ಟೀಮ್ ಎಲ್ಲ ಸಾರ್ಟ್ ಮಾಡ್ತಾ ಇದ್ದಾರೆ ಕ್ರೇಜಿ ಕಾಂಟೆಂಟ್ಸು. ವೇಟ್ ಫಾರ್ ಇಟ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಕೀಪ್ ಶೋಯಿಂಗ್ ದ ಲವ್. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ನೋ, ಮೊನ್ನೇನು ಪಾಡ್ಕಾಸ್ಟ್ ಮಾಡಿದ್ದು ನಮ್ಮ ಅಕ್ಕ ಜೊತೆಗೆ ನಾವು, ಅದು ಜಸ್ಟ್ ಅ ಟ್ರಯಲ್. ಅದೊಂದ್ಸರಿ ಟ್ರೈ ಮಾಡಿ ನೋಡೋಣ, ಇಷ್ಟ ಆಗುತ್ತಾ ಇಲ್ವಾ ಜನರಿಗೆ, ಇಲ್ಲ ಪೀಪಲ್ ವುಡ್ ಕನೆಕ್ಟ್. ಅಂದರೆ ನಾವು ಬರೀ ಫನ್ನು ಮಜಾ ಎಲ್ಲ ಮಾಡಿದ್ದೀವಿ, ಬಟ್ ವಿ ಆರ್ ನೆವರ್ ಸ್ಪೋಕನ್ ಎಮೋಷನ್ಸ್. ಸೊ ಥಾಟ್ ವಿಲ್ ಡೂ ದ್ಯಾಟ್ ಅಂತ ಅಂದ್ಕೊಂಡು ತುಂಬ ದಿನ ಅಂದ್ಕೊಂಡಿದ್ದೆ, ಮಾಡಬೇಕಾ ಬೇಡ ಅಂತ. ವಿ ಗೇವ್ ಅ ಟ್ರೈ ಆ್ಯಂಡ್ ವಿ ಗಾಟ್ ಅ ಕ್ರೇಜಿ ರೆಸ್ಪಾನ್ಸ್. ಸೊ ಡೂ ಯು ಫೀಲ್ ದಟ್ ವಿ ಶುಡ್ ಕಂಟಿನ್ಯೂ ದ್ಯಾಟ್ ವೀಕ್ಲಿ ಒನ್ಸ್? ಯಾವುದೋ ಒಂದಿನ, ನೀವು ಯಾವ ಡೇ ಎವ್ರಿ ವೀಕ್ ಅಂತ ಹೇಳಿದ್ರೆ ವಿಲ್ ಪ್ಲ್ಯಾನ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ನಾಳೆ ನಾವು ಬೆಳಗ್ಗೆನೇ ಎದ್ದು ಹೊರಡಬೇಕು. ನಮ್ಮ ಅಮ್ಮ ಬರ್ತಾರಾ ಇಲ್ವಾ ನೋಡಬೇಕು. ಈಗ ಹೋಗಿ ನಮ್ಮ ಮಾತ್ರ ಮಾತಾಡಿ, ಅಮ್ಮ ಮಲ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಹೆಬ್ಬರ್ಸೋದು ಬೇಡ ಅಂತ ಮೇಲೆ ಬಂದೆ. ಬೆಳಗ್ಗೆ ಮಾತಾಡಬೇಕು, ಬೆಳಗ್ಗೆ ಮಾತಾಡಿ ಡಿಸೈಡ್ ಮಾಡಬೇಕು ಏನು ಕತೆ ಅಂತ. ಅವರು ಬರ್ತಾರಾ ಇಲ್ವಾ ನಾಳೆ ನಾವು ಹೋಗ್ತಿರೋ ಜಾಗಕ್ಕೆ ಅಂತ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ. ನಮಗೆ ಕಾಲ್ ಬಂತು.
ಕೌತುಕ ನೀನು ತೋರಿ